ಅಂದರೆ ನಾನು ಹೊಸಕೋಟೆಯಲ್ಲಿ ಒಬ್ಬರಿಗೆ ತಗೊಂಡು ಹಾಲು ಡೆಲಿವರಿ ಕೊಡ್ತಿದ್ದೆ, ಬಾಟ್ಲ್ ತುಂಬಿಸ್ಬಿಟ್ಟು ನಾನೇ ತಗೊಂಡೋಗಿ ಕೊಡ್ತಾ ಇದ್ದೆ. ಅವರು ಹೊಸಕೋಟೆಯಿಂದ ನಾನು ತಗೊಂಡೋಗಿ ಅಲ್ಲಿ SBR ಲೇಔಟು, ಬಾಣಸವಾಡಿ, ಕಸ್ತೂರಿ ನಗರ, KR ಪುರಂ ಈ ಭಾಗದಲ್ಲಿ ಡೆಲಿವರಿ ಮಾಡಿ ಬರ್ತಾ ಇದ್ರು. ಅತ್ಯುತ್ತಮ ಅಂತ ಇದು ಕೀಟ ನಿಯಂತ್ರಣವಾಗಿ ಕೆಲಸ ಮಾಡುತ್ತೆ. ಈ ಫಂಗಸ್ ಅಟ್ಯಾಕ್ ಎಲ್ಲ ಕಡಿಮೆ ಮಾಡುತ್ತೆ ಇದು ಲೀಟ್ರಿಗೆ. ಇದನ್ನ 20 ರೂಪಾಯಿ ತರ ಸೇಲ್ ಮಾಡ್ತೇವೆ. ನಾವು ಬರೀ ಹಾಲು ಕಾನ್ಸೆಪ್ಟ್ ಅಲ್ಲಿ ಹೋದ್ರೆ ಖಂಡಿತ ಲಾಸ್ ಆಗ್ತದೆ. ಇವನೇ ಕ್ರಾಸಿಂಗ್ ಅಲ್ಲಿ ಇವನೇ ನಿರ್ವಹಿಸ್ತಾನೆ. 2-3 ವರ್ಷ ಆಯ್ತು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಲು. ಸೊ ನಿಮಗೆ ಸಗಣಿ ಖರ್ಚು ಆಮೇಲೆ ಲೇಬರ್ ಎಲ್ಲ ಸೇರಿ ಸುಮಾರು 1 ರೂಪಾಯಿ ಖರ್ಚು ಬೀಳುತ್ತೆ ನಿಮಗೆ. ಸೊ 1.5 ರೂಪಾಯಿ ಇದರಲ್ಲಿ ನಮಗೆ ಇದರಲ್ಲಿ ಪ್ರಾಫಿಟ್ ಬರ್ತಾ ಇದೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನೊಂದು ವಿಶೇಷವಾದಂತಹ ಜಾಗದಲ್ಲಿದ್ದೇನೆ. ನನ್ನ ಸುತ್ತ ಹಸುಗಳಿದೆ. ನಾನು ಬಂದಿರೋದು ಇವತ್ತು ಹೊಸಕೋಟೆ ತಾಲೂಕಿಗೆ. ಇಲ್ಲಿ ಹತ್ರ ಮಾಲೂರು ಗೋಶಾಲೆ ಇದೆ. ಅಲ್ಲಿ ವೃತ್ತಿ ಜೀವನಕ್ಕೆ ಅಂತ ಬಂದಿರುವಂತಹ ಶಿವಕುಮಾರ್ ಅಂತ ಅವರನ್ನ ಮಾತಾಡಿಸ್ಲಿಕ್ಕೆ ಬಂದಿದ್ದೇವೆ. ಅವರಿಲ್ಲಿ ಇದು ಅವರದ್ದೇ ಗೋಶಾಲೆ. ನೋಡೋ ಅವರ ಜೀವನವನ್ನ, ಅವರ ವೃತ್ತಿಯನ್ನ ಅವರು ಹೇಗೆ ಪ್ರೀತಿಸ್ತಾರೆ ಎಲ್ಲ ಮಾತಾಡಿಸುವ ಬನ್ನಿ. ಸರ್ ನಮಸ್ತೆ. ನಮ್ಮ ಚಾನಲ್ ನಿಮಗೆ ಆತ್ಮೀಯವಾದ ಸ್ವಾಗತ. ನಿಮ್ಮ ಪರಿಚಯನ ಒಂದ್ಸಲ ಹೇಳಿ ಸರ್. ನನ್ನ ಹೆಸರು ಶಿವಕುಮಾರ್. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನವನು. ವೃತ್ತಿ ಜೀವನಕ್ಕಾಗಿ ಶ್ರೀ ರಾಮಚಂದ್ರಾಪುರ ಮಠದ ಗವ್ಯೋತ್ಪನ್ನ ಘಟಕವಾದ ಮಾ ಗೋ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ, ಇದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಗಂಗಾಪುರ ಗ್ರಾಮದಲ್ಲಿದೆ. ಇಲ್ಲಿ ನಾನು ಜನರಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕಳೆದ 14-14.5 ವರ್ಷ ಆಯಿತು. ಸೊ ಇಲ್ಲಿ ಪಕ್ಕದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಹೊಸಕೋಟೆ ತಾಲೂಕಿನ ಈ ಜಾಗದಲ್ಲಿ ನಾವು ವೈಯಕ್ತಿಕವಾಗಿ ಒಂದು ಸಣ್ಣ ಗೋಶಾಲೆಯನ್ನು ಕೂಡ ಶುರು ಮಾಡ್ಕೊಂಡಿದ್ದೇವೆ. ಎಲ್ಲ ದೇಶಿ ಹಸುಗಳಿಂದ ನಡೆಸ್ತಾ ಇರುವಂತಹ ಇದೊಂದು ಗೋಶಾಲೆ. ಅಂದರೆ ನಾವು ಇದನ್ನು ಸೆಲ್ಫ್ ಸಸ್ಟೈನ್ ಆಗಿ ಅಂದರೆ ಸ್ವಾವಲಂಬಿಯಾಗಿ ನಡೆಸ್ತಾ ಇದ್ದೇವೆ. ಆ ಪ್ರಯತ್ನದಲ್ಲಿದ್ದೇವೆ. ನಾನು ಮತ್ತು ನಮ್ಮ ಶ್ರೀಮತಿಯವರಾದ ಗಾಯತ್ರಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ನಾವು ಎಲ್ಲ ಖರೀದಿ ಮಾಡಿ ತಂದಂಥ ಹಸುಗಳಿರುವಂಥದ್ದು. ನಾವು ಇದು ಗುಜರಾತ್ ಮತ್ತು ರಾಜಸ್ಥಾನದಿಂದ ಖರೀದಿ ಮಾಡಿ ತಂದಂಥ ಹಸುಗಳು. ನಾವು ಮತ್ತೆ ಇಲ್ಲಿ ಹಾಲನ್ನು ಮನೆಗಳಿಗೆ ಹಾಲನ್ನು ತಲುಪಿಸುವಂಥದ್ದು, ಆಮೇಲೆ ಗೊಬ್ಬರವನ್ನು ಮಾರಾಟ ಮಾಡುವಂಥದ್ದು, ಆಮೇಲೆ ಬೆರಣಿ ಮತ್ತು ಪಂಚಗವ್ಯ, ಕೃಷಿಗೆ ಬೇಕಾದಂಥ ಪಂಚಗವ್ಯ ಉತ್ಪನ್ನ. ಸೊ ಈ ಮೂಲಕ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡಿ ಇದರ ಮಾರಾಟದಿಂದ ಬರುವಂತಹ ಆದಾಯದಿಂದ ನಾವು ಗೋಶಾಲೆ ನಡೆಸ್ತಾ ಇದ್ದೇವೆ. ಫಸ್ಟ್ ನೀವು ಹಾಗೆ ಸ್ಟಾರ್ಟ್ ಮಾಡಿ ಅದನ್ನೇ ಈಗ ಇನ್ಕಮ್ ಸೋರ್ಸ್ ಆಗಿ ಮಾಡಿ ಇದನ್ನ ಮುಂದುವರಿಸ್ತಾ ಇದ್ದೀವಿ. ಹೌದು, ನಾವು ಶುರುವಲ್ಲಿ ನೋಡಿ ಈ ಒಂದು ಶೆಡ್ಡಿಂದ ಶುರು ಮಾಡಿದ್ವಿ. ಬನ್ನಿ ನಾವು ಗೋಶಾಲೆ ನೋಡೋಣ. ಇದು ನಾವು ಆರಂಭದಲ್ಲಿ ಕಟ್ಟಿದಂತಹ ಶೆಡ್. ಇದು ನಾವು ಮೊದಲು ಗುಜರಾತಿಂದ ಒಂದು ಲೋಡ್ ಅಂದರೆ 8 ಹಸು ಮತ್ತು 1 ಬುಲ್ ತಗೊಂಬಂದಿದ್ದೆವು, 1 ಹೋರಿ ತಗೊಂಬಂದಿದ್ದೆವು. ಆಮೇಲೆ ಬರ್ತಾ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು. ವರ್ಷ ಕರು ಆಗ್ತಾ ಇರ್ತದೆ, ಸಂಖ್ಯೆಗಳು ಜಾಸ್ತಿ ಆಗಿದೆ. ನಾವು ಪ್ರಾರಂಭದಲ್ಲಿ ಬರೀ ಕಾಂಕ್ರೇಜ್ ಬ್ರೀಡ್ ಮಾತ್ರ ನಾವು ಕಾನ್ಸೆಪ್ಟ್ ಇತ್ತು. ನೋಡಿ, ಇದು ಕಾಂಕ್ರೇಜ್ ಹಸು. ಇದು ರಾಜಸ್ಥಾನದ, ಹೌದು, ಕಾಂಕ್ರೇಜ್ ಅಂತ ನಮ್ಮ ಕಚ್ ಅಂದ್ರೆ ರಾಜಸ್ಥಾನದ ಅಥವಾ ಗುಜರಾತ್ನ ಕಚ್ ರೀಜಿಯನ್ ಸಿಗುವಂತಹ ತುಂಬಾ ಪುರಾತನವಾದ ತಳಿ ಇದು ಕಾಂಕ್ರೇಜ್ ಅಂದ್ಬಿಟ್ಟು. ಇದರ ಮುಖ್ಯವಾದಂತಹ ಒಂದು ಗುಣಲಕ್ಷಣ ಅಂದ್ರೆ ದೊಡ್ಡದಾದ ಕೊಂಬು, ದೊಡ್ಡದಾದ ಭುಜ, ಆಮೇಲೆ ಗಟ್ಟಿಮುಟ್ಟಾದ ಶರೀರ, ಅಂದ್ರೆ ರಫ್ ಅಂಡ್ ಟಫ್ ಅಂತ ನಾವೇನು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ, ಆ ಥರದ ತಳಿ ಇದು. ಅಂದ್ರೆ ಇದಕ್ಕೆ ರೆಸಿಸ್ಟೆನ್ಸ್ ಪವರ್, ರೋಗ ನಿರೋಧಕ ತುಂಬಾ ಜಾಸ್ತಿ ಇರ್ತದೆ. ಸರಾಸರಿ ಹಾಲಿನ ಇಳುವರಿ ಅಂದ್ರೆ ಒಂದು ದಿನಕ್ಕೆ 8 ಲೀಟರ್ ಸರಾಸರಿ ಹಾಲಿನ ಇಳುವರಿ ಈ ಹಸುವಿಗಿರುವಂಥದ್ದು. ಜಾಸ್ತಿ ಕೊಡುವಂಥದ್ದು ಇದೆ, ಕಡಿಮೆ ಕೊಡುವಂಥದ್ದು ಇದೆ. ಬಟ್ ಗಟ್ಟಿಮುಟ್ಟಾದ ತಳಿ ಇದು. ನೀವು ಹೊಲದಲ್ಲಿ ಕೆಲಸಕ್ಕೂ ಇದನ್ನು ಬಳಸಬಹುದು. ಹೋರಿ ಅಂತೂ ತುಂಬಾ ದಷ್ಟಪುಷ್ಟವಾಗಿರ್ತದೆ. ನೀವು ಇಲ್ಲಿ ನೋಡ್ಬೋದು, ಆಮೇಲೆ ನಾವು ನೋಡ್ಬೋದು ನಮ್ಮ ಹೋರಿಯನ್ನು ಕೂಡ ಕೊನೆಯಲ್ಲಿದ್ದಾನೆ. ಕಾಂಕ್ರೇಜ್ ತಳಿಯಲ್ಲಿ ಹೋರಿಗಳು ತುಂಬಾ ಇನ್ನ ದಷ್ಟಪುಷ್ಟವಾಗಿ ಗಟ್ಟಿಮುಟ್ಟಾಗಿರುತ್ತೆ. ಉದಾಹರಣೆಗೆ ನೋಡ್ಬೋದು, ನಮ್ಮ ಸ್ಟಡ್ ಬುಲ್ಲ ನೋಡ್ಬೋದು ನೀವು. ಇವನ ಹೆಸರು ರುದ್ರ ಅಂತ. ಇವನಿಗೆ ಸುಮಾರು 10 ವರ್ಷ ಆಯ್ತು. ಈಗ ತರುವಾಗ ಇನ್ನ ತುಂಬಾ ಯಂಗ್ ಇದ್ದ. ನಾವು ಗೋಶಾಲೆ ಶುರು ಮಾಡಿದೀಗ 7ನೇ ವರ್ಷ. ನಾವಂದ್ರೆ ನ್ಯಾಚುರಲ್ ಕ್ರಾಸಿಂಗ್ ಮಾಡ್ತೇವೆ ಹಸುಗಳಿಗೆ. ಇವನೇ ಕ್ರಾಸಿಂಗ್ ಎಲ್ಲ ಇವನೇ ನಿರ್ವಹಿಸ್ತಾನೆ. ಈಗ ಬೆಳಗಿನ ಹುಲ್ಲು ತಿನ್ನುವ ಸಮಯ ಹಸುಗಳದ್ದು. ಇದು ನಮ್ಮ ಕರಾವಳಿ ಭಾಗದ ಅಥವಾ ಶಿವಮೊಗ್ಗ ಅಥವಾ ಮಲೆನಾಡು ಭಾಗದಂತಹ ಮಲೆನಾಡು ಗಿಡ್ಡ ತಳಿ. ಇವಳೀಗ ಪ್ರೆಗ್ನೆಂಟ್ ಇದ್ದಾಳೆ. ತುಂಬ ಸಾಧು ಹಸು. ಇದು ಕಾರ್ಕಳದಿಂದ ತಗೊಂಬಂದಿದ್ದೆ ನಾನು ಇದನ್ನು. ಅಂದರೆ ಇದನ್ನು ಹೆಚ್ಚಾಗಿ ನಾವು ಹಾಲು ಎಲ್ಲ ಹಾಲು ಕಸ್ಟಮರಿಗೆ ಕೊಡ್ತೀವಿ ನಾವು. ಕೆಲವೊಮ್ಮೆ ಕಸ್ಟಮರ್ ರಜೆಯಲ್ಲಿ ಇರ್ತಾರೆ, ಏನೋ ಹಬ್ಬ ಬರುತ್ತೆ, ಊರಿಗೆ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಹಾಲು ಉಳಿದ್ರೆ ನಾವು ಅದನ್ನು ಬೆಣ್ಣೆ, ತುಪ್ಪ ಕನ್ವರ್ಟ್ ಮಾಡ್ತೇವೆ. ಇಲ್ಲಿ ಬೆಣ್ಣೆಗೂ ತುಂಬ ಬೇಡಿಕೆ ಇದೆ. ಅಂದರೆ ಈ ನಾಟಿ ಔಷಧಿಗಳಿಗೆಲ್ಲ ಬೆಣ್ಣೆ ಬಳಕೆ ಆಗುತ್ತಲ್ಲ, ಬೆಣ್ಣೆ ಕೂಡ ಜನ ಬಂದು ತಗೊಂಡು ಹೋಗ್ತಾ ಇರ್ತಾರೆ. ತುಪ್ಪಕ್ಕೂ ಬೇಡಿಕೆ ಇದೆ. ಇಲ್ಲೇ ಬಂದು ತಗೊಂಡು ಹೋಗ್ತಾರೆ, ಮನೆಗೆ ಬಂದು ತಗೊಂಡು ಹೋಗ್ತಾರೆ ತುಪ್ಪ, ಬೆಣ್ಣೆ ಎಲ್ಲ. ಇದು ನಮ್ಮ ಗೀರ್ ಹೋರಿ ಕ್ರಾಸಿಂಗ್ ನಾವು ಬಳಸ್ತೇವೆ. ನಮ್ಮಲ್ಲಿ ಕೆಲವು ಗೀರ್ ಹಸುಗಳು ಕೂಡ ಇದ್ದಾವೆ. ತುಂಬ ಯಂಗ್ ಇದು.
ಓಕೆ. ಜಾಸ್ತಿ ವಯಸ್ಸಾಗಿಲ್ಲ ಇವನಿಗೆ, ಈಗ ಒಂದು 4 ವರ್ಷ ಅಷ್ಟೇ ಇವನಿಗೆ ಈಗ. ಸಿಟ್ಟಿದೆಯಾ ಅಂತ ತುಂಬ? ಹಾಂ ಸರಿ, ಅಂದರೆ ತಿಂಡಿ ತಿಂತಾ ಇರೋದ್ರಿಂದ ಹುಲ್ಲು ತಿಂತಾ ಇರೋ ಸ್ವಲ್ಪ ಸಿಟ್ಟು ತೋರಿಸ್ತಾನೆ ಅಷ್ಟಿಲ್ಲ ಅಂದರೆ ಪರವಾಗಿಲ್ಲ. ಆಮೇಲೆ ಇಲ್ಲಿ ಬಂದರೆ ಇದು ಸಾಹಿವಾಲ್ ಇದು ಈಗ ಮೊದಲನೇ ಬಾರಿ ಪ್ರೆಗ್ನೆಂಟ್ ಆಗಿದೆ. ನಮ್ಮಲ್ಲೇ ಹುಟ್ಟಿ ಬೆಳೆದಂತಹ ಕರು ಇವಳು. ಇವಳು ಅಷ್ಟು ನಮ್ಮಲ್ಲೇ ಹುಟ್ಟಿ ಬೆಳೆದವಳು. ಇದು ಗೀರ್ ತಳಿಯ ಕರು ಇವಳು. ಗೀರ್ ರೆಡ್ ಇರ್ತದಲ್ಲ, ಸಾಧಾರಣವಾಗಿ ರೆಡ್ ಕಲರ್ ಇರುತ್ತೆ. ಇದು ಲಿಲ್ಲಿಡಿ ಅಂತ ಹೇಳ್ತಾರೆ, ಇದಕ್ಕೆ ಸ್ವಲ್ಪ ವಿಶೇಷವಾದ ಬಣ್ಣ ಇದು, ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ. ಇವಳು ಕೂಡ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಈಗ. ಇವಳು ಇಲ್ಲೇ ಹುಟ್ಟಿ ಬೆಳೆದವಳು. ಸಾಹಿವಾಲದು ಆಕ್ಚುಲಿ ಪಂಜಾಬ್, ಹರಿಯಾಣ ಈ ಪ್ರಾಂತ್ಯದ ಹಸು ಅದು. ಅವಳು ಹಾಲಿನ ತಳಿ ಕೂಡ ಅದು. ಈಗ ಕಾಂಕ್ರೇಜಿನ ಜಾಸ್ತಿ ಹಾಲಿರುವಂಥ ತಳಿ. ಸಹಜವಾಗಿ ಗೀರ್ ಕೂಡ ಜಾಸ್ತಿ ಹಾಲಿನ ತಳಿ. ಇದೆಲ್ಲ ಸ್ವಲ್ಪ ಸಾಫ್ಟ್ ನೇಚರ್ ಇದೆಲ್ಲ. ಕಾಂಕ್ರೇಜಿಗೆ ಹೋಲಿಕೆ ಮಾಡಿದರೆ ಸಾಫ್ಟ್ ನೇಚರ್ನ ಹಸುಗಳು ಇವೆರಡು. ಗೀರಲ್ಲಿ ಲಿಲ್ಲಿಡಿ ಅಂತ ಒಂದು ವೆರೈಟಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ಲಿದೆ. ಇವಳ ಅಮ್ಮ ಕೂಡ ಸೇಮ್ ಇದ್ಲು. ಅವಳೊಂದು 2-3 ವರ್ಷ ಆಯಿತು, ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಳು. ದನಕ್ಕೂ ಹಾರ್ಟ್ ಅಟ್ಯಾಕ್ ಆಗ್ತದೆ? ನಮಗೆ ವಿಶೇಷ ಅದು. ಅಂದರೆ ಡಾಕ್ಟರ್ ಬಂದು ಹೇಳಿದ್ರು ಇದು ಹಾರ್ಟ್ ಅಟ್ಯಾಕ್ ಇಂದಾಗಿ ತೀರ್ಕೊಂಡ್ರು. ಡಾಕ್ಟರ್ ಬಂದು ಹೇಳಿದ್ರು. ಅಂದರೆ ಸಂಜೆ ಹಾಲು ಕರೆದ ಬೆನ್ನಿಗೆ ಕೊಲೆಪ್ಸ್ ಆದ್ಲು. ಕೊಲೆಪ್ಸ್ ಆದ ತಕ್ಷಣ ಡಾಕ್ಟರ್ನ ಕರೆಸಿದೆವು. ಡಾಕ್ಟರ್ ಬರುವಾಗ ಜೀವ ಹೋಗಿ ಆಗಿತ್ತು ಅನ್ಫಾರ್ಚುನೇಟ್ಲಿ. ಡಾಕ್ಟರ್ ಬಂದವರು ಹೇಳಿದ್ರು ಇದು ಹಾರ್ಟ್ ಅಟ್ಯಾಕ್ ಆಗಿದೆ ಇದಕ್ಕೆ ಅಂತ ಹೇಳಿದರು. ಮತ್ತು ಇಲ್ಲಿ ತಳಿಗಳು ನಮ್ಮ ಈ ಊರಿಗೆ ಅಥವಾ ನಮ್ಮ ಈ ಕರ್ನಾಟಕ ಭಾಗಕ್ಕೆ ಸೆಟ್ ಆಗುತ್ತಾ ಇಲ್ಲೋ ಅನ್ನೋದೊಂದು ಜನಗಳಿಗೆ ಒಂದು ಸಾಮಾನ್ಯವಂತಹ ಒಂದು ಸಂಶಯ ಇರ್ತದೆ. ಏನೇನು ಸಮಸ್ಯೆ ಆಗೋದಿಲ್ಲ. ಹಾಲಿನ ಇಳುವರಿ ಸ್ವಲ್ಪ ಹೆಚ್ಚು ಕಡಿಮೆ ಬರ್ಬೋದಿಲ್ಲ ಅಂತ ಇಲ್ಲ. ಕೆಲವರು ಕಾಂಕ್ರೀಟ್ ಅಲ್ಲಿಗಿಂತ ಜಾಸ್ತಿ ಇಲ್ಲಿ ಹಾಲು ಕೊಟ್ಟ ಉದಾಹರಣೆ ನನ್ನಲ್ಲೇ ಇದೆ. ಹೌದಾ? ಈಗ ಅಲ್ಲಿ ಅವರು ನಮ್ಗೆ 8 ಲೀಟರ್ ಅಂತ ಹೇಳಿ ಕೊಟ್ಟದ್ದು, ಇಲ್ಲಿ ನಂಗೆ 10 ಲೀಟರ್ ಕೊಟ್ಟದ್ದು ಇದೆ. ಹಾಗಾಗಿ ಅಲ್ಲಿ ಜಾಸ್ತಿ ಹೇಳಿ ಇಲ್ಲಿ ಕಡಿಮೆ ಬಂದದ್ದು ಇದೆ. ಸೊ ಅದು ವ್ಯತ್ಯಾಸ ಬಂದೇ ಬರ್ತದೆ ಅಲ್ಲಿ. ಯಾಕಂದ್ರೆ ಅದು ಅದರ ತವರು ಮನೆ ಇದ್ದಾಗೆ ಇಲ್ಲಿ ಬಂದಾಗ ಅಡ್ಜಸ್ಟ್ ಆಗ್ತದೆ, ಸಮಸ್ಯೆ ಆಗಿದೆ. ಬಟ್ ಇಳುವರಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದೇ ಬರಬಹುದು. ಇವುಗಳ ಮೂಲ ಊರು ರಾಜಸ್ಥಾನ, ಗುಜರಾತ್ ಆಗಿರೋದ್ರಿಂದ ಅಲ್ಲಿ ಚಳಿ ಇರ್ಬೋದು, ಬಿಸಿಲು ಇರ್ಬೋದು, ಎರಡು ಎಕ್ಸ್ಟ್ರೀಮ್ ಇರ್ತದೆ. ಹಾಗಾಗಿ ಇಲ್ಲಿಯ ಹಾವ್ಯಾವುಗಳಿಗೆ ದೊಡ್ಡ ಸಮಸ್ಯೆ ಏನು ಆಗೋದೇ ಇಲ್ಲ, ಆರಾಮವಾಗಿರ್ತವೆ. ಏನು ಸಮಸ್ಯೆಗೆ ನೀವೇ ನೋಡ್ಬೋದು, ಯಾವ್ದು ಹಸುಗಳು ಕೂಡ ಅಷ್ಟು ವೀಕ್ ಆಗೋದಾಗ್ಲಿ ಆ ಥರ ಏನು ಸಮಸ್ಯೆ ಇಲ್ಲ, ಆರಾಮವಾಗಿ ನೆಮ್ಮದಿಯಲ್ಲಿ ಇರ್ತವೆ. ಮತ್ತೆ ಇಲ್ಲಿ ಬಂದು ಸ್ವಲ್ಪ ಸಮಯ ಆದ ಕೂಡಲೇ ಇಲ್ಲಿಯ ಹವಾಮಾನಕ್ಕೆ ಒಗ್ಗಿಕೊಳ್ತವೆ, ಸೆಟ್ ಆಗಿಬಿಡ್ತವೆ, ಏನು ಸಮಸ್ಯೆ ಇಲ್ಲ. ಅದು ಇಲ್ಲೇ ಹುಟ್ಟಿ ಬೆಳೆದ ಕರು ಆಗಿ ನೆಕ್ಸ್ಟ್ ಅದು ತಾಯಿ ಆಗುತ್ತಲ್ವಾ, ಕರು ಕೊಡುತ್ತಲ್ವಾ, ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತದೆ. ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಕರು ಹಾಕಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ಇನ್ನೊಂದು ಶೆಡ್ ಅಲ್ಲಿ ತೋರಿಸ್ತೇನೆ ಒಂದು ಕರುವನ್ನ. ಅವಳಿಗೆ ಇಲ್ಲಿ ಹುಟ್ಟಿ ಬೆಳೆದು ಇಲ್ಲಿ 2-3 ಕರು ಆಯ್ತು ಆಲ್ರೆಡಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದ್ದಾಳೆ ಅವಳು. ಇಲ್ಲಿಂದ ತಗೊಂಡು ಹೋಗ್ತಾರೆ ಈಗ ನಿಮ್ಮ ಹತ್ರ ಬೇಕಿದ್ದವ್ರು ಬಂದು ತಗೊಂಡು? ಹೌದು, ಸಾಕೋರಿಗೆ ನಾವು ಜೆನ್ಯೂನ್ ಆಗಿ ಸಾಕುವಂತವ್ರಿಗೆ ಕೊಡ್ತೇವೆ. ಯಾವುದೇ ಕಾರಣಕ್ಕೂ ಕಟಿಂಗ್ ಹೋಗಬಾರ್ದು, ಅದೇ ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ಜೆನ್ಯೂನ್ ಆಗಿ ಯಾರು ಸಾಕ್ತಾರೆ ಅಂತವ್ರಿಗೆ ನಾವು ಕರುಗಳನ್ನು ತುಂಬಾ ಕೊಟ್ಟದ್ದಿದೆ. ಈ ಒಂದು ಕಾಂಕ್ರೇಜ್ಗೆಲ್ಲ ಎಷ್ಟಾಗ್ತದೆ? ಈ ಕಾಂಕ್ರೇಜ್ ನೀವು ಅಲ್ಲಿಂದ ತರದು ಅಂತ ಆದ್ರೆ ಸಾಗಾಟ ಎಲ್ಲ ಸೇರಿ ಒಂದು 60,000 ರಿಂದ 70,000 ಖರ್ಚು ಬೀಳುತ್ತೆ ಸುಮಾರಾಗಿ. ಇದು ನಾನು ಸ್ವಲ್ಪ ಹಳೆ ರೇಟ್ ಹೇಳ್ತಾರೆ, ಈಗ ಲೇಟೆಸ್ಟ್ ರೇಟ್ ನಮಗೂ ಗೊತ್ತಿಲ್ಲ. ಇಲ್ಲೆಲ್ಲ ಸುಮಾರಾಗಿ 70,000-70,000ಕ್ಕೆ ಸಿಗುತ್ತೆ ಕಾಂಕ್ರೇಜ್ ಆದ್ರೆ. ನೀವು ಕೊಡೋದಾದ್ರೆ ನಾವು ಅದೇ ರೇಟಿಗೆ ನಾವು ಕೊಡ್ತೇವೆ. ಬಟ್ ಹೆಚ್ಚಾಗಿ ಜನರು ಏನ್ ಮಾಡ್ತಾರೆ, ಕರುವನ್ನೇ ಪ್ರಿಫರ್ ಮಾಡ್ತಾರೆ. ಅದೇ ಕರುವನ್ನೇ ತಗೊಂಡೋಗಿ ಬೆಳೆಸಿದ್ರೆ ಅವರಲ್ಲಿ ಅದು ಹೊಂದಿಕೊಳ್ತದೆ, ಅಲ್ಲಿಯ ವಾತಾವರಣಕ್ಕೆ ಅಥವಾ ಅವರಿಗೆ ಹೊಂದಿಕೊಳ್ತದೆ. ಹಸು ದೊಡ್ಡ ಕೊಂಬು ಕಾಣೋ ಸ್ವಲ್ಪ ಅವರಿಗೆ ಭಯ ಆಗ್ತದೆ. ಗಿರ್ರಿಗೆ ಎಷ್ಟಿದೆ? ಗಿರೆಲ್ಲ ನಿಮಗೆ ಹಾಲು ಕೊಡುವ ಹಸು ಆದ್ರೆ 80,000 ರಿಂದ ತೊಡಗಿ 1.5 ಲಕ್ಷ ತನಕ ರೇಟ್ ಇದೆ. ಅದರ ಈಲ್ಡ್ ಮೇಲೆ ಡಿಪೆಂಡ್, ಮತ್ತೆ ಅದರದ್ದು ಬ್ರೀಡ್ ಪ್ಯೂರಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ. ಒಂದು ದನ ಸಾಕ್ಲಿಕ್ಕೆ ಗಿರ್ರೆ ಎಷ್ಟು ಬೇಕು ಒಂದು ವರ್ಷಕ್ಕೆ? ನಿಮಗೆ ದಿನಕ್ಕೆ ಸರಾಸರಿ ಏನಿಲ್ಲ ಅಂದ್ರೆ ಒಂದು ನಾವೇ ಕೆಲಸ ಎಲ್ಲ ಮಾಡಿ ಸಾಕಿದ್ರೆ ಒಂದು 200 ರೂಪಾಯಿ 250 ರೂಪಾಯಿ ದಿನಕ್ಕೆ ಬೇಕು. ನಮ್ಮಲ್ಲಿ ಹುಲ್ಲಿದ್ರೆ, ಹುಲ್ಲೆಲ್ಲ ನಮ್ಮಲ್ಲೇ ಇದ್ರೆ ಒಂದು 200-250 ರೂಪಾಯಿ ನಮಗೆ ದಿನಕ್ಕೆ ಅದರ ಖರ್ಚು ಬೀಳ್ತದೆ. ಸೊ ಕಾಂಕ್ರೇಜ್ ಕೂಡ ನಿಮಗೆ ಖರ್ಚು ಅಷ್ಟೇ ಬೀಳ್ತದೆ ಸುಮಾರಾಗಿ. ಯಾಕಂದ್ರೆ ಅದಕ್ಕಿಂತ ಶರೀರ ಎಲ್ಲ ಸುಮಾರಾಗಿ ಒಂದೇ ಸೈಜ್. ಹೌದು, ತಿನ್ಲಿಕ್ಕೆ ಬೇಕಾಗ್ತದೆ. ಅಂದ್ರೆ ಅದು ಎಷ್ಟು ಕೊಡ್ತದೆ ಒಂದು ದಿನಕ್ಕೆ ಆದಾಯ? ದಿನಕ್ಕೆ ನಾವು ಬರೀ ಹಾಲನ್ನು ಲೆಕ್ಕ ಹಿಡಿಬಾರದು. ಈಗ ಬರೀ ಹಾಲು ಲೆಕ್ಕ ಹಿಡಿದ್ರೆ ನಿಮಗೆ ಅದು ವರ್ಷ ಪೂರ್ತಿ ಒಂದೇ ರೀತಿ ಹಾಲು ಬರೋದಿಲ್ಲ. ಅದು ಪ್ರೆಗ್ನೆಂಟ್ ಆದ್ಮೇಲೆ ಅದು ಕಡಿಮೆ ಆಗ್ತಾ ಬರ್ತದೆ ಹಾಲಿನ ಇಳುವರಿ. ಸೊ ನಾವು ಅದರಲ್ಲಿ ಗೋಮೂತ್ರ ಮತ್ತು ಗೋಮಯ ಅಂದ್ರೆ ಸೆಗಣಿ, ನಾವು ಇದರಿಂದ ಆದಾಯ ತಗೊಳ್ಬೇಕು. ದೇಶಿ ಹಸುವಲ್ಲಿ ಮುಖ್ಯವಾಗಿ ಆದಾಯ ಕೊಡುವಂತದ್ದು ಗೋಮೂತ್ರ ಮತ್ತು ಸೆಗಣಿ. ನಾವು ಬರೀ ಹಾಲು ಕಾನ್ಸೆಪ್ಟ್ ಅಲ್ಲಿ ಹೋದ್ರೆ ಖಂಡಿತ ಲಾಸ್ ಆಗ್ತದೆ. ನಾನು ಶುರುವಲ್ಲಿ ಬರೀ ಹಾಲು ಕಾನ್ಸೆಪ್ಟ್ ಅಲ್ಲೇ ಇದ್ದೆ, ನಾನು ನಂಗೆ ಲಾಸ್ ಆಗಿದೆ ಶುರುವಲ್ಲಿ. ಯಾಕಂದ್ರೆ ಅವ್ರು ಹೇಳಿದಷ್ಟು ಇಳುವರಿ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಸಿಗ್ಲಿಲ್ಲ.
ಇಲ್ಲಿ ಬಂದು ಸೆಟ್ ಆಗ್ಲಿಕ್ಕೆ ಟೈಮ್ ತಗೊಂಡಿತ್ತು. ಹಾಗಾಗಿ ನಂಗೆ ಆ ಹೇಳಿದ ಇಳುವರಿ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಸಿಗ್ಲಿಲ್ಲ. ಇಲ್ಲಿ ಬಂದು ಪುನಃ ಕ್ರಾಸಿಂಗ್ ಆಗಿ ಮತ್ತೆ ಕರು ಹಾಕ್ತಲ್ವಾ, ನಂಗೆ ಅದ್ರಲ್ಲಿ ಇಳುವರಿ ಜಾಸ್ತಿ ಆಗ್ತಾ ಬಂತು. ಸೊ ನಾನು ಆ ಟೈಮಲ್ಲಿ ಕಂಡುಕೊಂಡದ್ದು ಆ ಗೋಮೂತ್ರ ಮತ್ತು ಗೋಮಯ ಅಂದ್ರೆ ಸೆಗಣಿಯಿಂದ ಆದಾಯ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಕಂಡುಕೊಂಡಿದ್ದು ನಾನು. ನೀವು ಯಾವ ರೀತಿ ಆದಾಯ ಮಾಡ್ತೀರಾ? ಈಗ ನಾವು ಒಂದು ಗೊಬ್ಬರ ಸೇಲ್ ಮಾಡ್ತೇವೆ, ಸೆಗಣಿಯನ್ನು ಈ ತರ ಕಲೆಕ್ಟ್ ಮಾಡಿ ಇದನ್ನ ನಾವು ಕೆಲವು ರೈತರು ಜೀವಾಮೃತಕ್ಕೆ ತಗೊಂಡು ಹೋಗ್ತಾರೆ. ಇದನ್ನ ನಾವು ಕೆಜಿಗೆ 5 ರೂಪಾಯಿ ತರ ಸೆಗಣಿಯನ್ನ ಮಾರಾಟ ಮಾಡ್ತೇವೆ. ಇಲ್ಲ ಅಂದ್ರೆ ನಮ್ಮ ಶ್ರೀಮತಿಯವರು ಅದನ್ನ ಬೆರಣಿಯಲ್ಲಿ ಬಳಕೆ ಮಾಡ್ತಾರೆ, ಬೆರಣಿ ತಟ್ಟಲಿಕ್ಕೆ ಬಳಕೆ ಮಾಡ್ತಾರೆ. ಮೇಡಮ್, ಇದು ದೇಶಿ ಹಸುವಿನ ಸೆಗಣಿಯಿಂದ ಮಾಡಿದಂತಹ ಬೆರಣಿ. ಇದು ಅಗ್ನಿಹೋತ್ರದಲ್ಲಿ ಹೋಮ ಹವನಗಳೆಲ್ಲ ಬಳಕೆ ಆಗುತ್ತೆ. ಇದು ಮನೆಯಲ್ಲಿ ಅಗ್ನಿಹೋತ್ರ ಮಾಡ್ತಾರಲ್ವಾ, ಈಗ ಕೊರೋನಾ ನಂತರ ತುಂಬಾ ಬೇಡಿಕೆ ಬಂದಿದೆ ಇದಕ್ಕೆ. ಯಾಕಂದ್ರೆ ಅಗ್ನಿಹೋತ್ರ ಮಾಡಿದ್ರೆ ಮನೆಯಲ್ಲಿ ವಾತಾವರಣ ಪಾಸಿಟಿವ್ ಆಗಿರ್ತದೆ, ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ತುಂಬಾ ಇದನ್ನ ಬಳಕೆ ಮಾಡ್ತಾರೆ. ಸೊ ನಾವು ಇದನ್ನ ಇಲ್ಲಿ ನಮ್ಮ ಶ್ರೀಮತಿಯವರು ಇದನ್ನ ಬೆರಣಿ ಮಾಡಿ ಒಂದು ರಿಂಗ್ ಮಾಡ್ತೀವಿ, ಒಂದು ಕಬ್ಬಿಣದ ರಿಂಗ್ ಮಾಡಿಕೊಂಡು ಅದರಲ್ಲಿ ಸೆಗಣಿ ಹಾಕಿ ತಟ್ಟಿ, ಇದು ಸರಿಯಾದ ಬಿಸಿಲಿದ್ರೆ ಒಂದು 3-4 ದಿವಸ ಬೇಕಾಗುತ್ತೆ ಕಂಪ್ಲೀಟ್ ಒಣಗೋದಕ್ಕೆ ಇದು. ಆಮೇಲೆ ನಾವು ಇದನ್ನ ನಮ್ಮದೇ ಮಾಗೋ ಪ್ರಾಡಕ್ಟ್ ಸಂಸ್ಥೆಯಲ್ಲಿ ಇದನ್ನು ನಾವು ಕೊಡ್ತೀವಿ. ಅಲ್ಲಿ ಅದನ್ನು ಪ್ಯಾಕ್ ಮಾಡಿ ಸ್ಟಿಕ್ಕರ್ ಲೇಬಲ್ ಎಲ್ಲ ಮಾಡಿ ಅದನ್ನು ಅಲ್ಲಿ ಸೇಲ್ ಮಾಡ್ತಾರೆ. ಸೊ ನಮಗೆ ಇದಕ್ಕೆ ಒಂದು ಬೆರಣಿ 2.5 ರೂಪಾಯಿ ಸಿಗ್ತಾ ಇದೆ. ಸೊ ನಿಮಗೆ ಸೆಗಣಿ ಖರ್ಚು ಆಮೇಲೆ ಲೇಬರ್ ಎಲ್ಲ ಸೇರಿ ಸುಮಾರು 1 ರೂಪಾಯಿ ಖರ್ಚು ಬೀಳುತ್ತೆ ನಿಮಗೆ. ಸೊ 1.5 ರೂಪಾಯಿ ಇದರಲ್ಲಿ ನಮಗೆ ಇದರಲ್ಲಿ ಪ್ರಾಫಿಟ್ ಬರ್ತಾ ಇದೆ. ಒಂದು ವರ್ಷದಲ್ಲಿ ಎಷ್ಟು ಬೆರಣಿ ಆಗ್ಬೋದು ಸರ್? ಮೇಡಮ್, ಇದು ಬೇಸಿಗೆಯಲ್ಲಿ ಮಾತ್ರ ಮಾಡ್ಬೋದು ಅಷ್ಟೇ. ಈ ಸರಿಯಾದ ಬಿಸಿಲಿಲ್ಲ ಅಥವಾ ಚಳಿಗಾಲ ಮಳೆಗಾಲದಲ್ಲಿ ಮಾಡೋದಕ್ಕೆ ಬರೋದಿಲ್ಲ. ಇದು ಏನಿದ್ರೆ ಬರೀ ನ್ಯಾಚುರಲ್ ಸೂರ್ಯನ ಬಿಸಿಲಲ್ಲಿ ಒಣಗಿಸ್ಬೇಕು ಇದನ್ನ. ಬೇರೆ ಸಂದರ್ಭದಲ್ಲಿ ಇದನ್ನ ಸೋಲಾರಲ್ಲಿ ಇಟ್ಟು ಒಣಗಿಸ್ಲಿಕ್ಕೆಲ್ಲ ಬರೋದಿಲ್ಲ ಇದು. ಸೊ ಹಾಗಾಗಿ ಒಂದು ವರ್ಷದಲ್ಲಿ ಒಂದು 5 ತಿಂಗಳು ಸರಿಯಾಗಿ ಮಾಡ್ಬೋದು ಇದನ್ನ. ಆಮೇಲೆ ಇಲ್ಲೆಲ್ಲ ಈಗ ಮೊದಲು ಮಳೆ ತುಂಬಾ ಕಡಿಮೆ ಇತ್ತು, ಬಟ್ ಈಗ ಇದು ಕೂಡ ಒಂಥರ ಮಲೆನಾಡು ತರನೇ ಆಗಿಬಿಟ್ಟಿದೆ. ಇಲ್ಲಿ ಕೂಡ ಚೆನ್ನಾಗಿ ಮಳೆ ಕೂಡ ಬರ್ತಾ ಇದೆ ದೇವರ ದಯದಲ್ಲಿ. ಸೊ ಜಾಸ್ತಿ ಸಮಯ ಮಾಡೋದಕ್ಕೆ ಬರೋದಿಲ್ಲ. ಸೊ ನಾವೇನು ಮಾಡ್ತೀವಿ ಅಂದ್ರೆ ಬಿಸಿಲಿರೋ ಸಂದರ್ಭದಲ್ಲಿ ಎಷ್ಟು ಸಾಧ್ಯ ಅಷ್ಟು ಮಾಡಿ ನಾವು ಸ್ಟಾಕ್ ಇಟ್ಟಿರ್ತೇವೆ. ಸೊ ಮಳೆಗಾಲದಲ್ಲಿ ನಾವು ಕಸ್ಟಮರ್ಗಳ ಬೇಡಿಕೆನ ಪೂರೈಸಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಮಳೆಗಾಲದಲ್ಲಿ ಪ್ರೊಡಕ್ಷನ್ ಇರೋದಿಲ್ಲ, ಬಟ್ ಪ್ರಾಡಕ್ಟ್ಗೆ ಬೇಡಿಕೆ ಇರ್ತದೆ. ಸೊ ಆ ಸಂದರ್ಭದಲ್ಲಿ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಬೇಸಿಗೆಯಲ್ಲಿ ಸಾಧ್ಯವಾದಷ್ಟನ್ನು ಮಾಡಿ ನಾವು ಸ್ಟಾಕ್ ಮಾಡಿ ಇಡ್ತೇವೆ. ಈ ಬೆರಣಿಯನ್ನ ತಟ್ಟುದು ಹೇಗೆ ಅಂತ ತೋರಿಸ್ತೀರಾ? ನೋಡಿ, ಈ ತರ ರಿಂಗ್ ಮಾಡ್ಕೊಂಡಿದ್ದೇವೆ. ಇದು 5 ಇಂಚು ಡಯಾಮೀಟರ್ ಇದೆ. ಈ ಕಸ, ಈ ಸೆಗಣಿಯಲ್ಲಿ ಏನಾದ್ರು ಹುಲ್ಲು ಕಸ ಸೇರ್ಕೊಂಡಿದ್ರೆ ಅದನ್ನ ಒಂದ್ಸರಿ ತೆಗೆದು ಆಮೇಲೆ ನಾವು ಅದನ್ನ ಈ ತರ ರಿಂಗ್ ಇಟ್ಟು ಇಷ್ಟು ತಟ್ಟಿ ಮತ್ತೆ ಅದು ಒಣಗಿಸ್ಬೇಕು. ರಿಂಗ್ ತೆಗೆದ್ರೆ ಆಯ್ತು, ಅದು ಅಷ್ಟೇ ಒಣಗ್ತಾ ಇರ್ತದೆ. ಮತ್ತೆ ನಾವು ಅಡಿ ಮೇಲೆ ಮಾಡಿ ಇಡ್ಬೇಕಾದ್ರೆ ಉಲ್ಟಾ ಬಲ್ಟಾ ಮಾಡ್ಬೇಕಾಗ್ತದೆ. ಇಲ್ಲಾಂದ್ರೆ ಒಂದು ಸೈಡ್ ಮಾತ್ರ ಇದ್ರೆ ಅದು ಕೆಳಗಡೆ ಹುಳ ತಿನ್ನೋದು, ನೋಡಿ ಈ ಸಮಸ್ಯೆ ಎಲ್ಲ ಬರ್ತದೆ, ಈ ತರ ಎಲ್ಲ ಸಮಸ್ಯೆ ಬರ್ತದೆ. ಸೊ ಅದನ್ನ ಒಂದು ದಿನ ಆದ್ಮೇಲೆ ಅದನ್ನ ಪುನಃ ಉಲ್ಟಾ ಮಾಡಿ ಹಾಕೋದು, ಮತ್ತೆ ಪುನಃ ಅದನ್ನ ಉಲ್ಟಾ ಮಾಡಬೇಕು. ಕೆಲಸ ಇದೆ, ಇದೇನು ಬೆರಣಿ ತಟ್ಟು ಸುಲಭದ ಕೆಲಸ ಅಲ್ಲ. ಅದನ್ನ ಒಣಗಿಸಿ ತೆಗಿಬೇಕಿದ್ರೆ 4 ದಿವಸ ಕೆಲಸ ಇದೆ ಅದನ್ನ. ನೋಡಿ, ಇದು ಮಳೆ ಬಂದ್ರೆ ನೋಡಿ ಈ ತರ ಹುಳ ಹಿಡಿಯೋದು ಸಮಸ್ಯೆ ಬಂದ್ಬಿಡ್ತದೆ, ಫಿನಿಶಿಂಗ್ ಬರಲ್ಲ, ಇದನ್ನ ಕೊಡೋದಕ್ಕೆ ಬರೋದಿಲ್ಲ. ಸೊ ಇದು ನಾವು ಏನೋ ಕೃಷಿ ಬಳಕೆಯಲ್ಲಿಯೋ ಏನೋ ಅಥವಾ ವಿಭೂತಿಗೆ ಬೇಕಾದಂತಹ ಬೆರಣಿ ಸುಟ್ಟು ಆ ತರ ಮಾಡಿ ಇದನ್ನ ಬಳಕೆ ಮಾಡ್ಬೇಕಷ್ಟೇ. ನಾವು ಸೇಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಚೆನ್ನಾಗಿ ಫಿನಿಶಿಂಗ್ ಈ ತರ ನೋಡಿ, ಈ ತರ ಚೆನ್ನಾಗಿ ಫಿನಿಶಿಂಗ್ ಇದ್ರೆ ಮಾತ್ರ ಕೊಡ್ಲಿಕ್ಕೆ ಬರ್ತದೆ. ಇದು ಕೂಡ ಅಷ್ಟು ಫಿನಿಶಿಂಗ್ ಬಂದಿಲ್ಲ. ಇದು ಮೊನ್ನೆ 4 ದಿವಸ ಹಿಂದೆ ಮಳೆ ಬಂದಿತ್ತು, ಅದರಿಂದಾಗಿ ಇದೆಲ್ಲ ಈ ತರ ಡ್ಯಾಮೇಜ್ ಬಂದ್ಬಿಟ್ಟಿದೆ. ಈಗ ನೀವು ಇದ್ರದ್ದು ಒಂಥರ ಇಂಟಗ್ರೇಟೆಡ್ ತರ ಮಾಡ್ತಿದ್ರಿ. ಈಗ ಕೃಷಿಯಲ್ಲಿ ಕೂಡ ಮಿಶ್ರ ಕೃಷಿ ಮಾಡ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಕೂಡ ಈಗ ಎಷ್ಟೋ ಜನ ಈಗ ನಮ್ಮೂರಲ್ಲೇ ಗೋ ಸಾಕೋದನ್ನ ಬಿಟ್ಟು ಬಂದ್ರೆ, ಯಾಕಂದ್ರೆ ಖರ್ಚು ಜಾಸ್ತಿ ಆಗ್ತದೆ ಅಂತ. ಸೊ ಆಕ್ಚುಲಿ ನೀವು ಮಾಡಿರೋ ತರ ಮಾಡಿದ್ರೆ ನಂಗೆ ಹಾಗೆ ಆಗುದಿಲ್ಲ ಅಂತ ಅನಿಸ್ತದೆ. ಸೊ ನೀವು ಯಾವ ತರ ಇನ್ನು ಮಾಡುವವರಿಗೆ ಇನ್ಸ್ಪೈರ್ ಮಾಡ್ತೀರಾ ಅದನ್ನ? ಕಷ್ಟ ಖಂಡಿತ ಇದೆ, ಯಾಕಂದ್ರೆ ಹಸುವನ್ನ ಸಾಕೋದಂದ್ರೆ ಸುಲಭ ಇಲ್ಲ. ಏನೋ ಒಂದು ಮಿಷಿನರಿ ಆದ್ರೆ ಒಂದ್ ದಿವಸ ಬೇಡ ಅಂದ್ರೆ ಆಫ್ ಮಾಡಿಟ್ಟು ಹೋಗ್ಬೋದು, ಬಾಗಿಲಾಕಿ ಹೋಗ್ಬೋದು. ಬಟ್ ಇದು ಹಾಗೆಲ್ಲ, ಅದಕ್ಕೆ ಹೊತ್ತು ಸರಿಯಾಗಿ ಆಹಾರ ಕೊಡುವಂಥದ್ದು, ಹಾಲು ಕರೆಯುವಂಥದ್ದು ಎಲ್ಲ ಮಾಡಲೇಬೇಕಾಗ್ತದೆ. ಅಥವಾ ಏನಾದರೂ ಆರೋಗ್ಯ ಸಮಸ್ಯೆ ಬಂದರೆ ಔಷಧೋಪಚಾರ ಮಾಡುವಂಥದ್ದು. ಸೊ ನಾವು ಆಲ್ಮೋಸ್ಟ್ ಎಲ್ಲೂ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಮೊದಲೆಲ್ಲ ನಾವು ವರ್ಷಕ್ಕೆ 2 ಸರಿ 3 ಸರಿ ಊರಿಗೆ ಹೋಗ್ತಾ ಇದ್ದೇವೆ. ಈಗ ಅದು ಕೂಡ ಆಲ್ಮೋಸ್ಟ್ ಇಲ್ಲ ಅಂತ ಆಗಿಬಿಟ್ಟಿದೆ. ಹೌದು, ತೀರಾ ಇದೇ ಊರಾಗ್ಬಿಟ್ಟಿದೆ. ಈಗ ತೀರಾ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಊರಿಗೆ ಹೋಗ್ತೇವೆ. ಮತ್ತೆ ಇದರ ಖರ್ಚಿನ ಲೆಕ್ಕ ನೋಡ್ಲಿಕ್ಕೆ ಹೋದ್ರೆ ಗೋಮೂತ್ರ, ನಾಗ ಹೇಳಿದಾಗೆ ಗೋಮೂತ್ರ ಸೆಗಣಿಯನ್ನು ನಾವು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ನಾವು ಅದನ್ನ ಲಾಸ್ ಇಲ್ಲದೆ ಸಾಕಬಹುದು ಖಂಡಿತವಾಗ್ಲು. ಅದನ್ನ ಪಂಚಗವ್ಯ ಅಂದ್ರೆ ವ್ಯಾಲ್ಯೂ ಆಡ್ ಮಾಡ್ಬೇಕು ನಾವು. ಅದನ್ನ ಮೌಲ್ಯವರ್ಧಿತ ಮಾಡಿದ್ರೆ ಮಾತ್ರ ಅದನ್ನ ನಾವು ಅದರಲ್ಲಿ ಆದಾಯ ಗಳಿಸಬಹುದು. ಇಲ್ಲ ಅಂದ್ರೆ ನೀವು ಬರೀ ಹಾಲು ನಂಬ್ಕೊಂಡ್ರೆ ಖಂಡಿತ ಲಾಸ್ ಆಗ್ತದೆ, ಅದರಲ್ಲಿ ಆದಾಯ ಬರಲು ಸಾಧ್ಯವೇ ಇಲ್ಲ. ಬೆರಣಿ ಅಥವಾ ಪಂಚಗವ್ಯ ಮಾಡುವಂತ ಇರ್ಬೋದು, ಎರೆಹುಳು ಗೊಬ್ಬರ ಮಾಡಬಹುದು. ಎರೆಹುಳು ಗೊಬ್ಬರಗೆ ನಿಮಗೊಂದು 6-7 ರೂಪಾಯಿ ಖರ್ಚು ಬಿದ್ರೆ ಏನಿಲ್ಲ ಅಂದ್ರೆ ಒಂದು 10-12 ರೂಪಾಯಿ ನೀವು ಸೇಲ್ ಮಾಡಬಹುದು. ನಾನು ಮಿನಿಮಮ್ ಹೇಳ್ತಾ ಇರುವಂತದ್ದು. 1 kg ಮೇಲೆ ನಿಮಗೆ 4-5 ರೂಪಾಯಿ ಲಾಭ ಬಂದ್ರೆ
ಹೌದು, ಆರಾಮದಲ್ಲಿ ಮಾಡ್ಬೋದು. ಮತ್ತೆ ನೋಡಿ ಈಗ ಸೆಗಣಿ ನಾವು ಡೈರೆಕ್ಟಾಗಿ ಸೆಗಣಿ ಕೊಟ್ಟರೆ ನಮಗೆ 5 ರೂಪಾಯಿ ಸಿಗೋದು, ಅದು ಮ್ಯಾಕ್ಸಿಮಮ್ ಹೇಳ್ತಾ ಇರೋದು. ಕೆಲವರು 2 ರೂಪಾಯಿ 3 ರೂಪಾಯಿ ಕೇಳೋರು ಇದ್ದಾರೆ. ಮ್ಯಾಕ್ಸಿಮಮ್ 5 ರೂಪಾಯಿ ಸಿಗ್ಬೋದು 1 kg ಸೆಗಣಿಯನ್ನು, ಹಸಿ ಸೆಗಣಿ ಆಸ್ ಇಟ್ ಇಸ್ ಸೇಲ್ ಮಾಡಿದರೆ. ಅದು ನೀವು ಅದನ್ನು ಈ ಥರ ಭರಣಿಯಾಗಿ ಕನ್ವರ್ಟ್ ಮಾಡಿದರೆ ನೀವು ಒಂದು 15ರಿಂದ 16 ರೂಪಾಯಿ ಸಿಗುತ್ತೆ. ಓಕೆ, ಅದು ವ್ಯಾಲ್ಯೂ ಆ್ಯಡ್ ಆಯ್ತು ನಿಮಗೆ. ಓಕೆ, ಆದರೆ ವೆಯ್ಟ್ ಕಡಿಮೆ ಬರ್ತದೆ ಇದು. ಅಲ್ಲ, ನಾನು ವೆಯ್ಟ್ ಸೇರಿಸಿ ಹೇಳ್ತಾ ಇರೋದು ಮೇಡಮ್. ವೆಯ್ಟ್ ಕಮ್ಮಿ ತೆಗೆದ್ರು ಅಷ್ಟು ಲಾಭ. ಹೌದು. ಓಕೆ, ನಿಮಗೆ 1 kg ಸೆಗಣಿ ಅಂದರೆ ನಿಮಗೆ ಒಂದು 5 ಬೆರಣಿ ಬರುತ್ತೆ. ಓಕೆ, ನಿಮ್ಮ 5 ಬೆರಣಿಯಲ್ಲಿ ನಿಮಗೆ 2.5 ರೂಪಾಯಿ ಲೆಕ್ಕ ತಗೊಂಡು ನೋಡಿ. ಅದ್ರಲ್ಲಿ ನೀವು ಲೇಬರ್ ಸಗಣಿ ಖರ್ಚು ಕಳೆದ್ರೂ ಕೂಡ ನಿಮಗೆ ಏನಿಲ್ಲ ಒಂದು 10-12 ರೂಪಾಯಿ ಬರುತ್ತೆ ನಿಮಗೆ 1 kg ಹಸಿ ಸಗಣಿಯಿಂದ ಬೆರಣಿ ಮಾಡಿದ್ರೆ. ಓಕೆ, ಓಕೆ, 5 ರೂಪಾಯಿ 12 ರೂಪಾಯಿ ಬರ್ತದೆ. ಹೌದು, ಅದು ನಿಮಗೆ ವ್ಯಾಲ್ಯೂ ಆ್ಯಡ್ ಆಯ್ತು, ಮೌಲ್ಯವರ್ಧನೆ ಆಯ್ತು. ಆ ಥರ ಮಾಡಬೇಕು. ಅದು ಬಿಟ್ಟು ಏನು ಮಾಡದೆ ನಂಗೆ ಲಾಸ್ ಆಯ್ತು ಅಂದ್ರೆ ಅದು ನಮ್ಮ ತಪ್ಪದು, ಅದು ಹಸುವಿನ ತಪ್ಪಲ್ಲ. ಹೌದೌದು, ಅಲ್ಲ ಅನ್ಕೊಂಡಿರೋದು ಹಾಗೆ ಅಲ್ರಿ, ಇವಾಗ ಯಾರು ಮಾಡ್ತಾ ಇಲ್ಲ. ಈಗ ಊರಲ್ಲಿ ನೋಡಿ ಅವರಿಗೆ ಕೆಲಸಗಾರ ಸಿಗುವುದಿಲ್ಲ, ಅದೊಂದು ಚಾಲೆಂಜ್ ಇದೆ, ಅದೊಂದು ಸಮಸ್ಯೆ ಇದೆ ಊರಲ್ಲಿ. ತೋಟ ಕೆಲಸಕ್ಕೆ ಜನ ಸಿಗೋದಿಲ್ಲ, ಇನ್ನು ಹಸುವನ್ನು ಯಾರು ಸಾಕ್ತಾರೆ ಅನ್ನೋ ಚಾಲೆಂಜ್ ಇದೆ. ಇಲ್ಲ ಅಂತ ಹೇಳೋದಿಲ್ಲ, ಯಾಕಂದರೆ ಯಂಗ್ಸ್ಟರ್ಸ್ ಎಲ್ಲ ಊರು ಬಿಟ್ಟು ಅವರವರ ಉದ್ಯೋಗ ನಿಮಿತ್ತ ಸಿಟಿ ಸೇರ್ಕೊಂಡಿದ್ದಾರೆ ಅಥವಾ ವಿದೇಶ ಸೇರ್ಕೊಂಡಿದ್ದಾರೆ. ಊರಲ್ಲಿ ಜನಗಳಿಲ್ಲ, ಖಂಡಿತ ಸಮಸ್ಯೆ ಇದ್ದೇ ಇದೆ, ಇಲ್ಲ ಅಂತ ಇಲ್ಲ. ನಾವು ಪ್ರತಿಯೊಂದಕ್ಕೂ ನಾವು ಊರಲ್ಲಿ ಮಾಡೋದಿಲ್ಲ ಅಂತ ದೂರ ಆಗುವಿಲ್ಲ, ಯಾಕಂದ್ರೆ ಅವರಿಗೂ ಅವರದ್ದೇ ಆದ ಸಮಸ್ಯೆ ಚಾಲೆಂಜ್ ಇದ್ದೇ ಇರುತ್ತೆ. ಏನೋ ಫಂಕ್ಷನ್ಗೆ ಹೋಗ್ಬೇಕಾಗ್ತದೆ, ಸಂಬಂಧಿಕರ ಮನೆಗೆ ಹೋಗಬೇಕು, ಹಸು ನೋಡ್ಕೊಳ್ಳೋರಿಲ್ಲ. ಈಗ ತೋಟಕ್ಕೆ ಗೊಬ್ಬರ ಮೊದಲೆಲ್ಲ ನಾವು ಹೊರಗಿಂದ ಗೊಬ್ಬರ ತರ್ತಾನೆ ಇರಲಿಲ್ಲ ತೋಟಕ್ಕೆ, ನಿಮಗೆ ಗೊತ್ತಿರ್ಬೋದು. ನಮ್ಮ ಕೊಟ್ಟಿಗೆಯದ್ದೇ ಗೊಬ್ಬರ ನಮ್ಮ ತೋಟಕ್ಕೆ, ಹಟ್ಟಿ ಗೊಬ್ಬರ ನಮ್ಮ ತೋಟಕ್ಕೆ ಅಂತ ಇತ್ತು. ಚೆನ್ನಾಗಿ ಫಸಲು ಬರ್ತಿತ್ತು, ಅವು ಕಾಯಿಲೆಗಳು ಕಡಿಮೆ ಇತ್ತು. ಈಗ ಹಾಗೆ ಅಲ್ಲ, ಎಲ್ಲ ರಸಗೊಬ್ಬರ ಬಂತು, ಹಸುಗಳಿಲ್ಲ, ಹೊರಗಿಂದ ರಸಗೊಬ್ಬರಕ್ಕೆ ನಾವು ಡಿಪೆಂಡ್ ಆಗ್ತೇವೆ. ಆಟೋಮೆಟಿಕಲಿ ಕಾಯಿಲೆ ಬರ್ತದೆ, ಇನ್ಪುಟ್ ಜಾಸ್ತಿ ಆಯಿತು, ಔಟ್ಪುಟ್ ಕಡಿಮೆ ಆಯಿತು, ಆಟೋಮೆಟಿಕಲ್ ಲಾಸ್ ಆಯಿತು. ಇದು ಸಮಸ್ಯೆ ಇರುವಂಥದ್ದು. ಬಟ್ ನಾವು ಬ್ಯಾಕ್ ಟು ದ ರೂಟ್, ನಮ್ಮ ಹಿಂದಿನ ಆ ಒಂದು ಕ್ರಮಕ್ಕೆ ನಾವು ಹೋದೆವು ಅಂತಾದರೆ ಬಹುಶಃ ನಾವು ನಮ್ಮ ಪರಿಸ್ಥಿತಿನ ಸುಧಾರಿಸ್ಕೊಳ್ಬೋದು. ನಮ್ಮಲ್ಲೀಗ ಸುಮಾರಾಗಿ ಹಸು, ಕರುಗಳು ಅಥವಾ ಹೋರಿ ಎಲ್ಲ ಸೇರಿ 50ಕ್ಕೂ ಮಿಕ್ಕಿ ಜಾನುವಾರುಗಳಿದ್ದಾವೆ. ಎಲ್ಲ ದೇಶೀಯ ತಳಿಗಳೇ ಇರುವಂಥದ್ದು. ಸೊ ಮೇಂಟೆನೆನ್ಸಿಗೆ 2 ಹುಡುಗರಿದ್ದಾರೆ, ಬಿಹಾರ ಮೂಲದ 2 ಹುಡುಗರಿದ್ದಾರೆ. ಮತ್ತು ಹಾಲು ಡೆಲಿವರಿ ಇನ್ನೊಬ್ಬ ಹುಡುಗ ಇದ್ದಾನೆ. ಸೊ ಟೋಟಲ್ 3 ಜನ ಹುಡುಗರು ಇಲ್ಲಿ ನಮ್ಮ ಗೋಪಾಲಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಬೆಳಗ್ಗೆ 3:30 ಗಂಟೆಗೆ ಅವರ ದಿನಚರಿ ಶುರುವಾಗಬೇಕು. ಯಾಕಂದ್ರೆ ಹಾಲು ನೀವು ಡೆಲಿವರಿ ಮಾಡುವಾಗ ಒಂದು ಮನೆಗೆ 6-7 ಗಂಟೆ ಒಳಗೆ ಹಾಲು ತಲುಪಬೇಕು. ಲೇಟ್ ಆದ್ರೆ ಮತ್ತೆ ಅವರಿಗೂ ಅವರ ಕೆಲಸಕ್ಕೆ ಸಮಸ್ಯೆ ಆಗ್ತದೆ, ಯಾಕಂದ್ರೆ ಆಫೀಸ್ಗೆ ಹೋಗ್ಲಿಕ್ಕೆ ಇರ್ತಾರೆ, ಮಕ್ಕಳು ಶಾಲೆಗೆ ಹೋಗ್ಬೇಕು. ಸೊ ಬೆಳಗ್ಗೆ ಹಾಲು ಬಂದ ಮೇಲೆ ಒಂದು ಮನೆಯಲ್ಲಿ ದಿನಚರಿ ಶುರುವಾಗುತ್ತೆ. ಸುಮಾರಾಗಿ ಟೀ ಕುಡಿಬೇಕು, ಎದ್ದ ಕೂಡ ಟೀ ಆಗ್ಬೇಕಲ್ಲ ಅವರಿಗೆಲ್ಲ. ಸೊ ಹಾಗಾಗಿ ಬೆಳಿಗ್ಗೆ ಎಷ್ಟು ಬೇಗ ನಾವು ಹಾಲು ತಲುಪಿಸ್ತೇವೋ ಅವ್ರಿಗೆ ಅಷ್ಟು ಖುಷಿ ಆಗ್ತದೆ. ಸೊ ಅವರ ಮನೆಗೆ 6 ಗಂಟೆ ಹಾಲು ತಲುಪಬೇಕಿದ್ರೆ ನಾವಿಲ್ಲಿ 5 ಗಂಟೆಗೆ ಶುರು ಮಾಡಬೇಕು, ನಮ್ಮ ಇದು ಗಾಡಿ ಸ್ಟಾರ್ಟ್ ಮಾಡಬೇಕು 5 ಗಂಟೆಗೆ ಇಲ್ಲಿ. ಸೊ 3:30 ಗಂಟೆಗೆ ಎದ್ದು ಒಂದ್ಸಲ ಎಲ್ಲ ಸಗಣಿ ಎಲ್ಲ ತೆಗೆದು ಆಮೇಲೆ ಹಾಲು ಕಲಿಗೆ ಶುರು ಮಾಡ್ತಾರೆ ಹುಡುಗರು. ಒಂದು 4:15 ಆಗುವಾಗ 4:45 ಹಾಲು ಕರೆದಾಗ್ತದೆ. ಹೌದು, ಮ್ಯಾನುವಲಿ ಕರೀತಾರೆ ಹಾಲನ್ನ. ನಾವು ಯಾವ್ದು ಮಿಷಿನ್ ಯೂಸ್ ಮಾಡೋದಿಲ್ಲ. ಮತ್ತೆ ಹುಡುಗ ಅದನ್ನ ಬಾಟ್ಲಿಗೆ ತುಂಬಿಸಿ, ನಾವು ಸ್ಟೀಲ್ ಬಾಟ್ಲ್ ಯೂಸ್ ಮಾಡ್ತೇವೆ. ಬಾಟ್ಲ್ ತುಂಬಿಸ್ಕೊಂಡು ಗಾಡಿಯಲ್ಲಿ ತಗೊಂಡೋಗಿ ಮನೆ ಡೆಲಿವರಿ ಕೊಟ್ಟು ಬರ್ತಾನೆ. ಈ ಬೆಳಗ್ಗೆ ನಾವು ಮಾಲೂರಿಗೆ ಡೆಲಿವರಿ ಕೊಡ್ತೇವೆ. ನಮ್ಮಿಂದ ಒಂದು 7 ಕಿಲೋಮೀಟರ್ ದೂರ ಇಲ್ಲಿ ಪಕ್ಕ ಮಾಲೂರು ಇದೆ, ಮಾಲೂರು ಡೆಲಿವರಿ ಕೊಡ್ತೇವೆ. ಸಂಜೆ ಹಾಲು ನಾವು ಹೊಸಕೋಟೆ, ಇಲ್ಲಿಂದ 13 ಕಿಲೋಮೀಟರ್ ದೂರ ಇದೆ, ಅಲ್ಲಿ ಡೆಲಿವರಿ ಮಾಡ್ತೇವೆ. ಎಲ್ಲ ಮನೆಗಳಿಗೆ ಕೊಡುವಂಥದ್ದು. ಮತ್ತೆ ಹಾಲನ್ನ ಫ್ರೀಸ್ ಮಾಡಿ ಕೊಡುವ ಸಿಸ್ಟಮ್ ಇಲ್ಲ ನಮ್ದು. ನಾವು ಫ್ರೆಶ್ ಹಾಲು ಅಂದ್ರೆ ಕಚ್ಚಾ ಹಾಲನ್ನೇ ನಾವು ಡೆಲಿವರಿ ಕೊಟ್ಟು ಬಿಡ್ತೇವೆ. ಅದರಲ್ಲಿ ಯಾವುದನ್ನು ಫ್ಯಾಟ್ ತೆಗೆಯೋದಾಗ್ಲಿ ಅಥವಾ ಇನ್ನೊಂದನ್ನು ಫ್ರೀಸ್ ಮಾಡಿ ಕೊಡೋದು ಆ ಸಿಸ್ಟಮ್ ಇಲ್ಲ. ಫ್ರೆಶ್ ಹಾಲನ್ನು ಹಾಗೆ ಕೊಟ್ಟು ಬರ್ತೇವೆ. ನೀವು ಫ್ರೆಶ್ ಹಾಲನ್ನು 6 ಗಂಟೆ ಅದಕ್ಕೆ ಲೈಫ್ ಇರುತ್ತೆ. ನಾವು ಬೆಳಿಗ್ಗೆ 4 ಗಂಟೆಗೆ ಕರೆದ ಹಾಲು 10 ಗಂಟೆವರೆಗೆ ಅದಕ್ಕೆ ಲೈಫ್ ಇರುತ್ತೆ. ಆಮೇಲೆ ನೀವು ಅದನ್ನು ಕುದಿಸ್ಬೇಕು ಅಥವಾ ಕೆಲವರು ಫ್ರಿಜ್ಜಲ್ಲಿ ಇಟ್ಕೊಳ್ತಾರೆ. ಅದೆಲ್ಲ ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕಾಗ ಅವ್ರು ಮಾಡ್ಕೊಳ್ತಾರೆ. ಮತ್ತೆ ಇವರು ಬೆಳಿಗ್ಗೆ ಒಂದ್ಸರಿ ಹಾಲು ಕರೆದು ರೆಸ್ಟ್ ತಗೊಳ್ತಾರೆ ಹುಡುಗರು. ಆಮೇಲೆ ಪುನಃ ಅವ್ರದ್ದು ಬೆಳಿಗ್ಗೆ ತಿಂಡಿ ಊಟ ಎಲ್ಲ ಆಗಿಬಿಟ್ಟು ಸುಮಾರು ಒಂದು 8 ಗಂಟೆ ಪುನಃ ಬಂದು ಹಸುಗಳಿಗೆ ಹಿಂಡಿ ಕೊಡೋದು. ಆಮೇಲೆ ಒಂದ್ಸರಿ ಎಲ್ಲ ಶೆಡ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹುಲ್ಲು ಕೊಡ್ತಾರೆ. ಒಂದು ಹೊತ್ತು ಒಣ ಹುಲ್ಲು ಕೊಡ್ತೇವೆ, ಒಂದು ಹೊತ್ತು ಹಸಿ ಹುಲ್ಲು ಕೊಡ್ತೇವೆ. ಹಸಿ ಹುಲ್ಲು ನಾವೇ ಇಲ್ಲಿ ಹಾಕೊಳ್ತೇವೆ, ಇಲ್ಲೇ ಬೆಳೆದಿವಿ ನಾವು, ಅದನ್ನು ಕೂಡ ಮುಂದೆ ನೋಡಬಹುದು. ಕೆಲವೊಮ್ಮೆ ಜೋಳ ಕಡ್ಡಿ ಕೂಡ ಕೊಡ್ತೇವೆ, ಹಸಿ ಜೋಳ ಕಡ್ಡಿ ಕೂಡ ಕೊಡ್ತೇವೆ. ಸೊ ಈ ಗ್ಯಾಪಲ್ಲಿ ಬೆಳಗ್ಗೆ ನೋಡಿ ಅವರು ಬೆಳಗ್ಗೆ 3:30 ಬರ್ತಾರಲ್ವಾ, ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಸುಗಳು ಕೊಡುವಂಥ ಗೋಮೂತ್ರವನ್ನು ಕಲೆಕ್ಷನ್ ಮಾಡ್ತಾರೆ ಹುಡುಗರು. ಅದು ನಾವು ಈ ಮೆಡಿಸಿನಲ್ ಪ್ರಿಪರೇಷನ್, ಗೋಮೂತ್ರ ಅರ್ಕ ಮಾಡೋದಿರ್ಬೋದು, ಆ ಥರ ಮೆಡಿಸಿನಲ್ ಪ್ರಿಪರೇಷನ್ಗೆ ನಾವು ಆ ಗೋಮೂತ್ರವನ್ನು ಬಳಕೆ ಮಾಡ್ತೇವೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಲೆಕ್ಟ್ ಮಾಡುವಂತಹ ಗೋಮೂತ್ರವನ್ನು ಕಲೆಕ್ಟ್ ಮಾಡ್ತೇವೆ. ಸುಮಾರು ಒಂದು 4 ಗಂಟೆ 5 ಗಂಟೆ ಆ ಗ್ಯಾಪಲ್ಲಿ ಕಲೆಕ್ಷನ್ ಆಗುತ್ತಲ್ಲ, ಅದನ್ನು ನಾವು ಈ ಮೆಡಿಸಿನ್ ಮೆಡಿಸಿನ್ ಉತ್ಪಾದನೆಯಲ್ಲಿ ಬಳಕೆ ಮಾಡ್ತಾ ಇದ್ದೇವೆ. ಅದರ ನಂತರ ಸಿಗುವಂಥ ಗೋಮೂತ್ರವನ್ನು ನಾವು ಈ ಥರ ಡ್ರಮ್ಗಳಲ್ಲಿ ಕಲೆಕ್ಟ್ ಮಾಡಿರ್ತೇವೆ. ನೀವು ಇಲ್ಲಿ ಗೋಮೂತ್ರವನ್ನು ನೋಡಬಹುದು. ಇದೆಲ್ಲ ಗೋಮೂತ್ರ ಕಲೆಕ್ಟ್ ಮಾಡಿಟ್ಟಿರುವಂಥದ್ದು ನೋಡಿ, ಈ ಡ್ರಮ್ಗಳಲ್ಲೆಲ್ಲ ಇದೆಲ್ಲ ನಾವು ಕೃಷಿಯಲ್ಲಿ ಬಳಕೆ ಆಗುತ್ತೆ. ಇದು
ಓಕೆ, ಇದು ನೀವು ಪ್ರಾಡಕ್ಟ್ಸ್ ಮಾಡಿ ಅದನ್ನ ಹೌದು ಪ್ರಾಡಕ್ಟ್ ಮಾಡ್ಲಿಕ್ಕೆ ಕೆಲವು ರೈತರು ಬಂದು ಜೀವಾಮೃತ ಮಾಡ್ಲಿಕ್ಕೆ ತಗೊಂಡು ಹೋಗ್ತಾರೆ, ಮತ್ತೆ ಕೆಲವರು ಅದನ್ನ ನೀರ ಡೈಲ್ಯೂಟ್ ಮಾಡಿ ಸಿಂಪಡಣೆ ತಗೊಂಡು ಹೋಗ್ತಾರೆ. ಅತ್ಯುತ್ತಮವಂತ ಇದು ಕೀಟ ನಿಯಂತ್ರಣವಾಗಿ ಕೆಲಸ ಮಾಡುತ್ತೆ. ಈ ಫಂಗಸ್ ಅಟ್ಯಾಕ್ ಎಲ್ಲ ಕಡಿಮೆ ಮಾಡುತ್ತೆ ಇದು ಲೀಟ್ರಿಗೆ ನೀವು ಕೊಡೋದು? ಲೀಟ್ರಿಗೆ ಇದನ್ನ 20 ರೂಪಾಯಿ ತರ ಸೇಲ್ ಮಾಡ್ತೇವೆ. ಲೀಟ್ರಿಗೆ 20 ರೂಪಾಯಿ ತರ ಸೇಲ್ ಮಾಡ್ತೇವೆ. ಅದ್ರಲ್ಲಿ ನಾನು 3 ರೂಪಾಯಿ ಹುಡುಗರಿಗೆ ಇನ್ಸೆಂಟಿವ್ ಕೊಡ್ತೇನೆ. ಸೊ ನಮಗೆ 17 ರೂಪಾಯಿ ಸಿಗುವಂತದ್ದು. ರೆಗ್ಯುಲರ್ ತಗೊಂಡೋಗಿ ಸ್ವಲ್ಪ ಕಡಿಮೆ ರೇಟಲ್ಲಿ ಕೊಡುವುದಿದೆ. ಸಾಮಾನ್ಯವಾಗಿ 20 ರೂಪಾಯಿ ನಾವು ರೇಟ್ ಫಿಕ್ಸ್ ಮಾಡ್ತೇವೆ 1 ಲೀಟರ್ ಗೋಮೂತ್ರಕ್ಕೆ ಅಂತ. ನಿಮ್ಮ ಹಾಲಿಗೆ ಎಷ್ಟು? ನಾವು ಹಾಲಿಗೆ ಇಲ್ಲಿ ನಾವು 80 ರೂಪಾಯಿ ಡೆಲಿವರಿ ಕೊಡ್ತಾ ಇದ್ದೇವೆ. ಬೇರೆಯವರು 100 ರೂಪಾಯಿ 120 ರೂಪಾಯಿ ರೇಟ್ ಇದೆ. ಬಟ್ ಇದು ಸ್ವಲ್ಪ ಗ್ರಾಮೀಣ ಭಾಗ ಆಗಿರೋದ್ರಿಂದ ತುಂಬಾ ರೇಟ್ ಹೇಳಿದ್ರೆ ಜನರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ತಗೊಳ್ಳುವಂಥದ್ದು. ಸೊ ನಾವು ಮನೆಗೆ ಡೆಲಿವರಿ ಕೊಡುವ ರೇಟ್ ಸೇರಿ 80 ರೂಪಾಯಿ ಪರ್ ಲೀಟರ್. ತಿಂಗಳಿಗೊಮ್ಮೆ ಅವ್ರಿಗೆ ನಾವು ಅಮೌಂಟ್ ಎಷ್ಟು ಅಂತ ಬಿಲ್ ಕೊಡ್ತೇವೆ. ತಿಂಗಳಾದ ತಕ್ಷಣ ಅವ್ರು ನಮಗೆ ಅದರ ಪೇಮೆಂಟ್ ಮಾಡ್ತಾರೆ. ಪೇಮೆಂಟ್ ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇರುತ್ತೆ, ಸಮಸ್ಯೆ ಇಲ್ಲ. ಸರ್, ಇದಕ್ಕೆ ವ್ಯಾಲಿಡಿಟಿ ಅಂತ ಇದೆಯಾ ಅಥವಾ ಒಂದು ಇಷ್ಟೊತ್ತಿಗೆ ಹಿಡಿದ್ರೆ ಇದನ್ನ ಇಷ್ಟೊತ್ತು ತನಕ ಮಾತ್ರ ಯೂಸ್ ಮಾಡೋದು? ಭದ್ರವಾಗಿ ಮುಚ್ಚಿಟ್ರೆ ಅದನ್ನ ನೀವು ಏನ್ ತೊಂದರೆ ಇಲ್ಲ, ಒಂದು 6 ತಿಂಗಳು ಎಲ್ಲ ಇಡಬಹುದು, ಏನು ಸಮಸ್ಯೆ ಇಲ್ಲ. ಭದ್ರವಾಗಿ ಮುಚ್ಚಿಡ್ಬೇಕಷ್ಟೇ, ಯಾಕಂದ್ರೆ ಅದು ಫರ್ಮೆಂಟ್ ಆಗ್ತಾ ಇರ್ತದೆ. ಅದು ಸೊ ಕೃಷಿ ಬಳಕೆ ಏನ್ ತೊಂದರೆ ಇಲ್ಲ, ನೀವು ಅದನ್ನ ಯೂಸ್ ಮಾಡಬಹುದು. ಮೆಡಿಸಿನ್ ಆದ್ರೆ ಅದು ಕೂಡ್ಲೆ ಅದನ್ನ ನಾವು ಬಳಕೆ ಮಾಡಬೇಕು, ಫ್ರೆಶ್ ಆಗಿ ಬಳಕೆ ಮಾಡಬೇಕು. ನಾವು ಪಾತ್ರೆಯಲ್ಲೇ ಹಿಡಿತೇವೆ, ನೆಲಕ್ಕೆ ಬಿದ್ದ ತಗೊಳ್ಳೋದಲ್ಲ. ಪಾತ್ರೆಯಲ್ಲೇ ಹಿಡಿದು ಅದನ್ನ ಭದ್ರವಾಗಿ ಮುಚ್ಚಿಟ್ಟು ಕೂಡ್ಲೆ ನಾವು ಅದನ್ನ ಮೆಡಿಸಿನ್ ಬಳಕೆಗೆ ತಗೊಂಡ್ಬಿಡ್ತೇವೆ. ಕೃಷಿ ಬಳಕೆಗಾದ್ರೆ ಈ ತರ ಮುಚ್ಚಿಟ್ಬಿಟ್ರೆ ಆಯ್ತು, ಸ್ವಲ್ಪ ಲೇಟ್ ಆಗಿದ್ರೆ ಬಳಕೆ ಮಾಡಬಹುದು, ಸಮಸ್ಯೆ ಇಲ್ಲ. ಇದು ಯಾವುದು ಕೂಡ ಸ್ಮೆಲ್ಲೇ ಬರುದಿಲ್ಲ ಆಕ್ಚುಲಿ. ದೇಶಿ ಹಸುವಿನ ಅದೊಂದು ವಿಶೇಷ ಮೇಡಮ್ ಅದು, ಯಾಕಂದ್ರೆ ನಿಮಗೆ ಅದರ ಸೆಗಣಿ ಇರಬಹುದು, ಆತರ ಕೆಟ್ಟ ಸ್ಮೆಲ್ ಬರೋದಿಲ್ಲ. ಅದೇ ನೀವು ವಿದೇಶಿ ತಳಿಗಳಿಗೆ ಹೋದ್ರೆ ತುಂಬಾ ಕೆಟ್ಟ ಸ್ಮೆಲ್ ಬಂದ್ಬಿಡ್ತದೆ. ಆಮೇಲೆ ಇಷ್ಟ ಹಸುಗಳಿದ್ರು ಕೂಡ ಸೆಗಣಿ ಇರಬಹುದು, ಗಂಜಳ ಇರಬಹುದು, ಅಂದ್ರೆ ಗೋಮೂತ್ರ, ಆತರ ಕೆಟ್ಟ ಸ್ಮೆಲ್ ಬರೋದಿಲ್ಲ. ಎಲ್ಲ ಬಿಳಿಯಾಗಿ ಕ್ಲೀನ್ ಆಗಿದೆ. ಅದೇ ಯಾವುದು ತಳಿ? ತೊಳ್ಳೆ ಬಿಳಿ ಇದೆ. ಇವಳು ಹರಿಯಾಣಿ ತಳಿ, ಇವಳದ್ದು ಹರಿಯಾಣಿ ಅಂತ, ಹರಿಯಾಣದ ತಳಿ ಇವಳು. ಒಂದೇ ನಮ್ಮ ಹತ್ರ ಇರೋದು. ಫುಲ್ ವೈಟ್, ಅದು ಶ್ವೇತ ಕಪಿಲ ಅಂತ ಹೇಳ್ತಾರೆ. ಅದ್ರ ಹುಬ್ಬಿನ ಹಿಡಿದು ಕಾಲ ಗೊರಸಿನವರೆಗೆ ಎಲ್ಲವೂ ಬಿಳಿಯೇ. ಅದರ ಇಳುವರಿ ಎಲ್ಲ ಚೆನ್ನಾಗಿದೆ. ಇವಳು ದಿನಕ್ಕೆ ಒಂದು 8 ರಿಂದ 9 ಲೀಟರ್ ದಿನಕ್ಕೆ ಹಾಲು ಕೊಡ್ತಾಳೆ ಇವಳು. ದೇಶಿ ಹಸುಗಳು ಅಂದ್ರೆ ನಮ್ಮ ಭಾರತೀಯ ತಳಿಗಳ ಹಾಲನ್ನು ನಾವು A2 ಮಿಲ್ಕ್ ಅಂತ ಏನು ಕರಿತಾ ಇದ್ದೇವೆ. ವಿದೇಶಿ ತಳಿಗಳ ಹಾಲನ್ನು A1 ಹಾಲು ಅಂತ ಕರಿತೇವೆ. ತುಂಬಾ ಬಹು ಚರ್ಚೆಯಲ್ಲಿರುವಂತಹ ಒಂದು ವಿಷಯ ಅದು A1 A2 ಅನ್ನೋದು. ಸಾಧಾರಣ ಭಾಷೆಯಲ್ಲಿ ಹೇಳೋದಂತಾದ್ರೆ ನಮ್ಮ ದೇಶಿ ತಳಿಗಳ ಹಾಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ಈಗ ತಾಯಿ ಎದೆ ಹಾಲ ನಂತರ ಶ್ರೇಷ್ಠವಾದ ಆಹಾರ ಮಕ್ಕಳಿಗೆ ಅಂದ್ರೆ ದೇಶಿ ತಳಿನ ಹಾಲುಗಳು. ಇದೇನೊಂದು ಸಣ್ಣ ಹೊಂಡ ಇದೆ ಇಲ್ಲಿ. ಇದು ನಾವು ಈ 2 ಶೆಡ್ ತೊಳೆದಂತ ನೀರು ಇಲ್ಲಿ ಕಲೆಕ್ಟ್ ಮಾಡ್ತೇವೆ. ಸ್ವಲ್ಪ ಇದಕ್ಕೆ ನಾವು ಬೋರ್ವೆಲ್ ನೀರನ್ನು ಕೂಡ ಬಿಡ್ತೇವೆ. ಸ್ವಲ್ಪ ಡೈಲ್ಯೂಟ್ ಮಾಡಿ ಇದನ್ನು ನಾವು ಹುಲ್ಲಿನ ಸಾಕಾಣಿಕೆಗೆ ಬಳಕೆ ಮಾಡ್ತಾ ಇದ್ದೇವೆ. ಹುಲ್ಲು ಬೆಳಿಲಿಕ್ಕೆ, ದನಕ್ಕೆ ಬೇಕಾದ ಹಸಿ ಹುಲ್ಲನ್ನು ಬೆಳಿಲಿಕ್ಕೆ ಇದೇ ನೀರನ್ನು ಯೂಸ್ ಮಾಡ್ತೇವೆ. ಅಂದ್ರೆ ಬೇರೆ ಎಕ್ಸ್ಟ್ರಾ ಗೊಬ್ಬರ ಕೊಡುವ ಅಗತ್ಯ ಇಲ್ಲ. ಇದರಲ್ಲಿ ಎಲ್ಲವೂ ಇದೆ, ಗೋಮೂತ್ರವು ಸೆಗಣಿ ಎಲ್ಲ ಇದರಲ್ಲಿ ಸೇರಿಕೊಂಡಿರೋದ್ರಿಂದ ಸ್ವಲ್ಪ ಡೈಲ್ಯೂಟ್ ಮಾಡಿ ಅದನ್ನು ನಾವು ಮೋಟರ್ ಮೂಲಕ ಹುಲ್ಲಿಗೆ ಕೊಡ್ತೇವೆ. ಹುಲ್ಲು ಚೆನ್ನಾಗಿ ಬರ್ತದೆ, ನೀವು ಹುಲ್ಲನ್ನು ಕೂಡ ನೋಡಬಹುದು. ನೀವು ನೋಡುವ. ಇದು ಗೊಬ್ಬರ. ಇದನ್ನ ರೈತರು ಹಾಗೆ ಟ್ರ್ಯಾಕ್ಟರ್ ತುಂಬಿಕೊಂಡು ತಗೊಂಡು ಹೋಗ್ತಾರೆ ಅವರ ಕೃಷಿ ಬಳಕೆಗೋಸ್ಕರ. ಟ್ರ್ಯಾಕ್ಟರ್ ಲೆಕ್ಕ ಟ್ರ್ಯಾಕ್ಟರ್ಗೆ 4,000 ರೂಪಾಯಿಗೆ ನಾವು ಕೊಡ್ತೇವೆ. ಸೊ ಇದು ನಮಗೊಂದು ಗೋಶಾಲೆಗೆ ಆದಾಯ ಬರುತ್ತೆ ಇದರಲ್ಲಿ ಕೂಡ. ಇದಕ್ಕೆ ಪ್ರಾಸೆಸ್ ಏನಾದರೂ ಇದೆಯಾ ಅಲ್ಲ ಹೀಗೆ ಜಸ್ಟ್ ಇದು ತಿಪ್ಪೆ ಗೊಬ್ಬರ ಅಂತ ನಾವು ಹೇಳ್ತೇವೆ, ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್. ಇದಷ್ಟೇ ಮಾಮೂಲು ಗೊಬ್ಬರ ಇದು. ಬೆಳೀತಾ ಇರುವಂತಹ ಹಸಿ ಹುಲ್ಲು. ಈ ಹಸಿ ಹುಲ್ಲಿಂದ ನಾವು ಹಸುಗಳಿಗೆ ಕೊಡ್ತೇವೆ. ಯಾವುದೇ ರೀತಿಯ ಕೆಮಿಕಲ್ ಬಳಕೆ ಮಾಡಿದ್ರು ನಾವು ಇದನ್ನ ಬೆಳೆಯೋದಕ್ಕೆ. ನೋಡಿದಂತಹ ಸೆಗಣಿ ನೀರೇನಿದೆ ಅದನ್ನ ನಾವು ಇದಕ್ಕೆ ಪೈಪಿನ ಮೂಲಕ ಕೊಟ್ಟು ಬಿಡ್ತೇವೆ. ಅಲ್ಲ, ಇದು ಒಂದ್ಸತಿ ಅವತ್ತು ಸುಮಾರು ವರ್ಷ ಮೊದಲು ಈ ಹುಲ್ಲು ಕೊಡಬಾರ್ದು ಅಂತೆಲ್ಲ ಹೇಳ್ತಿದ್ರಲ್ಲ, ಒಂದು ಇದೇನು ಸಮಸ್ಯೆ ಬರ್ತಾ ಇಲ್ಲ. ಇದು ತೀರಾ ನೀವು ಸೂಪರ್ ನೇಪಿಯರ್ ಎಲ್ಲ ಕೊಡಬಾರ್ದು ಅಂತ ಹೇಳ್ತಾರೆ. ಬಟ್ ಈ ಹುಲ್ಲೆ ಅಷ್ಟೇನು ಸಮಸ್ಯೆ, ಸ್ವಲ್ಪ ಇದು ನಾಟಿ ವೆರೈಟಿ ತರನೇ ಇದೆ. ಇದು ಕೂಡ ಸಮಸ್ಯೆ ಬರಲ್ಲ. ನಾವಿಲ್ಲಿ ಲೋಕಲ್ ವೆರೈಟಿ ತಗೊಂಡ್ಬಂದು ನಾವಿಲ್ಲಿ ಇದನ್ನ ನಾಟಿ ಮಾಡಿರೋದು. ಇದು ಪುನಃ ಕಟ್ ಮಾಡಿದಾಗ ಪುನಃ ಬರ್ತಾ ಇರ್ತದೆ. ಏನು ಎಕ್ಸ್ಟ್ರಾ ಅದಕ್ಕೆ ಬೇರೆ ನಿಮಗೆ ಮೇಂಟೆನೆನ್ಸ್ ಸಮಸ್ಯೆನೂ ಬರೋದಿಲ್ಲ ಇದಕ್ಕೆ. ಇದು ಜಾಗ ಇಲ್ಲ ಎಷ್ಟಿದೆ ಸರ್? ಇದೊಂದು 2 ಎಕರೆ ಜಾಗ ನಾವಿಲ್ಲಿ ಲೀಸಿಗೆ ತಗೊಂಡು ಮಾಡ್ತಾ ಇರುವಂತದ್ದು. ಇಲ್ಲೇ ಪಕ್ಕದ ಹಳ್ಳಿಯವರದೊಬ್ಬರ ಜಮೀನು ಇದು. 2 ಎಕರೆ ಜಾಗ ಲೀಸಿ ತಗೊಂಡು ನಾವು ಇಲ್ಲಿ ಮಾಡ್ತಾ ಇರುವಂತದ್ದು. ಅವ್ರೇನು ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಮಾವಿನ ಗಿಡ ಎಲ್ಲ ಇತ್ತಿಲ್ಲಿ. ಸ್ವಲ್ಪ ನಾವು ಮಾವಿನ ಗಿಡ ಸ್ವಲ್ಪ ತೆಗಿಸಿಬಿಟ್ಟು ಇಲ್ಲಿ ಹುಲ್ಲು ಹಾಕೊಂಡಿದ್ದೇವೆ. ಈಗ ಹಸುಗಳಿಗೆ ಅಂದ್ರೆ ವರ್ಷ ಪೂರ್ತಿ ಹುಲ್ಲು ಸಿಗುತ್ತಲ್ವಾ. ನೀವು ಬಂದಾಗ ಹೇಗಿತ್ತು ಸರ್ ಈ ಪ್ಲೇಸ್? ಇವಾಗ ಫುಲ್ ಗ್ರೀನರಿ ಇದೆ, ನಿಮ್ಮ ಹಸು ಇದೆ.
ಅಂದ್ರೆ ಇದು ಮುಖ್ಯವಾಗಿ ಎಲ್ಲ ಇದು ಕೃಷಿ ಜಮೀನು ಇರುವಂತ ಜಾಗ ಇದು. ಈಗ ಮತ್ತೆ ಇಲ್ಲಿ ಪಕ್ಕದಲ್ಲಿ ಒಂದು ITC ದೊಡ್ಡ ಕಾರ್ಖಾನೆ ಬಂತು, ಅದರ ನಂತರ ಇಲ್ಲಿ ಸ್ವಲ್ಪ ಕಮರ್ಷಿಯಲೈಸೇಷನ್ ಜಾಸ್ತಿ ಆಗಿದೆ. ಸೊ ಜಾಗಗಳಲ್ಲೆಲ್ಲ ವೇರ್ಹೌಸ್ಗಳು ಬರ್ತಾ ಇದೆ. ಈಗ ಬೆಂಗಳೂರು ನಗರಕ್ಕೆ ಸಮೀಪ ಇರೋದ್ರಿಂದ ಈಗ ನಗರದ ವೇರ್ಹೌಸ್ಗಳೆಲ್ಲ ಹೊರಗಡೆ ಬರ್ತಾ ಇರೋದ್ರಿಂದ ತುಂಬಾ ವೇರ್ಹೌಸ್ಗಳು ಬರ್ತಾ ಇದೆ. ಕೃಷಿ ಜಮೀನುಗಳೆಲ್ಲ ಕಡಿಮೆ ಆಗ್ತಾ ಇದೆ ಆಕ್ಚುಲಿ. ಬಟ್ ನಮ್ಮ ಈ ಜಾಗದ ಓನರ್ ಅವರೇನೋ ತುಂಬಾ ದೊಡ್ಡ ಮನಸ್ಸು ಮಾಡಿಬಿಟ್ಟು ನಮಗೆ ಇದನ್ನ ಬಿಟ್ಟು ಕೊಟ್ಟಿದ್ದಾರೆ. ನೀವು ಹಸುಗಳನ್ನು ಸಾಕಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಒಂದು ಗೋಸೇವೆ ಆಗುತ್ತೆ ಅಂತ ಅವರು ಕೂಡ ನಮಗೆ ತುಂಬಾ ಉದಾರ ಮನಸ್ಸಿಂದ ಜಾಗವನ್ನು ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಈ ಜಾಗಕ್ಕೆ ಲಕ್ಷಾಂತರ ಬೆಲೆ ಇದೆ. ಬರೀ ಬಾಡಿ ಕೊಟ್ಟರು ಕೂಡ, ಕಮರ್ಷಿಯಲ್ ಆಗಿ ಬಾಡಿ ಕೊಟ್ರೆ ಲಕ್ಷಾಂತರ ರೂಪಾಯಿ ಸಿಗುತ್ತೆ ಅವ್ರ ತಿಂಗಳಿಗೆ. ಬಟ್ ಅವರು ದುಡ್ಡಿನ ಹಿಂದೆ ಹೋಗಿಲ್ಲ, ಅವರು ಗೋವಿನ ಒಂದು ಪ್ರೀತಿ, ಗೋವಿನ ಮೇಲೆ ಭಕ್ತಿಯಲ್ಲಿ ಈ ಜಾಗವನ್ನ ಗೋಶಾಲೆ ಇದಕ್ಕೋಸ್ಕರ ಬಿಟ್ಟು ಕೊಟ್ಟಿದ್ದಾರೆ ಮೇಡಮ್. ಓಕೆ ಓಕೆ, ವೆರಿ ನೈಸ್ ಸರ್. ನೀವು 15 ವರ್ಷ ಆಯ್ತಲ್ಲ ಇಲ್ಲಿ ಬಂದು. ನೀವು ಮೊದಲು ಯಾವ ವೃತ್ತಿಯಲ್ಲಿದ್ರಿ, ಅಥವಾ ಈ ಗೋ ಸೇವೆ ಮಾಡಬೇಕು ಅಂತ ನಿಮಗೆ ಯಾಕೆ ಪ್ರೇರೇಪಣೆ ಆಯಿತು ಸರ್? ನನಗೆ ಸಣ್ಣದಿರುವಾಗಲೇ ಹಸುಗಳ ಮೇಲೆ ತುಂಬಾ ಪ್ರೀತಿ. ನಾವು ಮೂಲತಃ ಕಾಸರಗೋಡು ಜಿಲ್ಲೆಯವರು, ಕೇರಳದ ಕಾಸರಗೋಡು ಜಿಲ್ಲೆಯವರು. ನನ್ನ ಬಾಲ್ಯದ ವಿದ್ಯಾಭ್ಯಾಸ ಕಾಸರಗೋಡು ಜಿಲ್ಲೆಯಲ್ಲಿ ಆಯಿತು. ಆಮೇಲೆ ಪ್ರೈಮರಿ, ಹೈಸ್ಕೂಲ್ ಎಲ್ಲ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಟ್ಲ ಅಂತ ಅಲ್ಲಿ ಪೂರೈಸಿದೆ. ನಮ್ಮ ಅಜ್ಜನ ಮನೆ ಸ್ಕೂಲಿಗೆ ಹೋಗ್ತಾ ಇದ್ದೆ. ಆಮೇಲೆ ಡಿಗ್ರಿ ನಾನು ಮಂಗಳೂರು ಸಿಟಿಯಲ್ಲಿ ಪೂರೈಸಿದೆ. ಆಮೇಲೆ ಉದ್ಯೋಗ ನಿಮಿತ್ತ ಬೇರೆ ಬೇರೆ ಕಡೆ ನಾನು ಉದ್ಯೋಗ ಮಾಡ್ತಾ ಇದ್ದೆ. ಮಂಗಳೂರು ನಗರದಲ್ಲಿ ಒಂದಷ್ಟು ವರ್ಷ ಪತ್ರಕರ್ತನ ಕೆಲಸ ಮಾಡಿದೆ. ಆಮೇಲೆ ಒಂದಷ್ಟು ವರ್ಷ ಸ್ವಲ್ಪ ದುಡ್ಡಿನ ಸಂಪಾದನೆಗೋಸ್ಕರ ನಾನು ಇರಾಕಲ್ಲಿ ಕೂಡ ಕೆಲಸ ಮಾಡಿದೆ, ಯುದ್ಧ ಭೂಮಿಯಲ್ಲಿ. ಅದು ಹೇಗಿತ್ತು ಸರ್? ಅದು ತುಂಬಾ ಏನ್ ಹೇಳೋದು, ರೋಮಾಂಚಕಾರಿ ಅನುಭವ ಅದು ಇರಾಕಲ್ಲಿ. ಅಂದ್ರೆ ಆ ಟೈಮಲ್ಲಿ ಯುದ್ಧ ಮುಗಿದು ತುಂಬಾ ಭಯೋತ್ಪಾದನಾ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಂತ ಆ ಸಮಯ ಅದು. ಬಟ್ ನಾವು ಆರ್ಮಿ ಬೇಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆವು. ಸೊ ನಮಗೆ ಸೇಫ್ಟಿ ಇತ್ತಲ್ಲಿ. ಬಟ್ ದಿನಾಲು ಬಾಂಬ್ ಬೀಳುವಂತೆಲ್ಲ ಇದ್ದೇ ಇತ್ತು. ಬಟ್ ಅದೆಲ್ಲ ಒಂದಷ್ಟು ಸಮಯ ಭಯ ಇತ್ತು. ಆಮೇಲೆ ಅದೆಲ್ಲ ಭಯ ಹೋಗಿ ಅದೊಂಥರ ಇವತ್ತು ಬಾಂಬ್ ಬಿದ್ದಿಲ್ಲ ಅಂದ್ರೆ ಏನೋ ನಿದ್ದೆ ಬರಲ್ಲ, ಆ ತರ ಒಂದು ಸಿಚುವೇಶನ್ ಬಂದಿತ್ತು ನಮಗೆ. ಅದೆಲ್ಲ ಆ ಕಾಲದ ಒಂದು ತಮಾಷೆಗಳು. ಒಂದು 2.5-3 ವರ್ಷ ಅಲ್ಲಿದ್ದೆ ನಾನು. ಅವಾಗ ಎಷ್ಟು ಪೇಮೆಂಟ್ ಕೊಡ್ತಿದ್ರಿ ಸರ್? ಅವಾಗ ಪೇಮೆಂಟ್ ತುಂಬಾ ಚೆನ್ನಾಗಿತ್ತು. ಅವಾಗ ನಮಗೆ ತಿಂಗಳಿಗೆ 60,000 ರೂಪಾಯಿ ಸಂಬಳ ಇತ್ತು. ಹೌದು, ಊಟ ವಸತಿ ಎಲ್ಲ ಅವರೇ ಕೊಡ್ತಿದ್ರು. 60,000 ನಮ್ಮ ಅಕೌಂಟಿಗೆ ಬರ್ತಿತ್ತು. ಬಟ್ ಅಲ್ಲಿ ಲೈಫ್ ಅಂತ ಏನಿರ್ಲಿಲ್ಲ. ನಿಮಗೆ ಎಂಟರ್ಟೈನ್ಮೆಂಟ್ ಇಲ್ಲ, ಫ್ರೆಂಡ್ಸ್ ಇಲ್ಲ, ರಿಲೇಟಿವ್ಸ್ ಏನಿಲ್ಲ ಅಲ್ಲಿ. ದಿನ ಬೆಳಗಾದ್ರೆ ಟಿವಿಯಲ್ಲೆಲ್ಲ ನ್ಯೂಸ್ ಬರೀ ಇದನ್ನೇ ನೋಡಿ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಪೇರೆಂಟ್ಸ್ ಎಲ್ಲ ಅದೇ ಟೆನ್ಷನ್. ಒಂದ್ಸಾರಿ ಬಿಟ್ಟು ಬಂದ್ಬಿಡು ಅಂತ ಕೂಗಾಡ್ತಾ ಇದ್ರು. ಆಗ ನಮ್ಮ ಫೈನಾನ್ಷಿಯಲ್ ಸಮಸ್ಯೆ ಪರಿಹಾರ ಆದ ಕೂಡ ನಾನು ಅಲ್ಲಿಂದ ಬಿಟ್ಟು ಬಂದ್ಬಿಟ್ಟೆ. ಮತ್ತೆ ಬಂದು ಊರಲ್ಲಿ ಮಂಗಳೂರಲ್ಲಿ ನೀವು ನರೆನ್ಸ್ ಅಂತ ಒಂದು ಉದ್ಯಮ ಕೇಳಿರ್ಬೋದು, ಶ್ರೀಯುತ ರಾಮ್ ಭಟ್ ಅವರು. ಅವರ ನರೆನ್ಸ್ ಉದ್ಯಮದಲ್ಲಿ ಒಂದು 3.5 ವರ್ಷ ವರ್ಕ್ ಮಾಡ್ತಾ ಇದ್ದೆ. ಆವಾಗ ನಮ್ಮ ಗುರುಗಳು, ನಮ್ಮ ಕುಲಗುರು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಸ್ವಾಮೀಜಿ ಅವರು ನಮ್ಮನ್ನ ಈ ಮಾಲೂರಲ್ಲಿ ನಮ್ಮ ಮಠದ ಗವ್ಯೋತ್ಪನ್ನ ಘಟಕದ ಜವಾಬ್ದಾರಿ ತಗೋಂತ ನಂಗೆ ಆ ಜವಾಬ್ದಾರಿ ಕೊಟ್ಟರು. ಸೊ ಗುರುಗಳು ಹೇಳಿದ ಮೇಲೆ ನಮಗೆ ಅದು ಆದೇಶ ಪಾಲಿಸಲೇಬೇಕು, ನಮ್ಮ ಒಳ್ಳೆದಕ್ಕೆ ಅವರು ಹೇಳ್ತಾರೆ ಅಂತ ಭಾವಿಸ್ಕೊಂಡು ನಾನು ಮಂಗಳೂರಿಂದ ಸುಮಾರು 400 ಕಿಲೋಮೀಟರ್ ದೂರದ ಈ ಮಾಲೂರಿಗೆ ಬಂದೆ. ಬಂದ ತಕ್ಷಣ ನಮಗೆ ಇಲ್ಲಿ ಏನು ಮಾಡೋದು ಒಂದು ಗೊತ್ತಾಗಿಲ್ಲ. ಯಾಕಂದ್ರೆ ತೀರಾ ಅಪರಿಚಿತ ಊರು, ತುಂಬಾ ದೂರ. ಸೊ ಇಲ್ಲಿ ಏನು ಗೋಶಾಲೆ, ನಮ್ಮ ಹಳೆ ಪ್ರೀತಿ ಏನಿತ್ತು ಅದು ಪುನಃ ಸಿಕ್ಕಿದಾಗಾಯ್ತು ನಮಗೆ. ಆ ಹಸುಗಳ ಪ್ರೀತಿ ಸಿಕ್ಕಿದಾಗಾಯ್ತು. ಮಠದ ಗೋಶಾಲೆಯಲ್ಲಿ ಆವಾಗ ಸುಮಾರು ಒಂದು 150 ಹಸುಗಳಿತ್ತು. 15 ವರ್ಷ ಹಿಂದಿನ ಕತೆ. ಆವಾಗ 150 ಹಸುಗಳಿತ್ತು ನಮ್ಮ ಮಾಲೂರು ಗೋಶಾಲೆಯಲ್ಲಿ, ಶ್ರೀ ರಾಘವೇಂದ್ರ ಗೋ ಆಶ್ರಮ ಅಂತ. ಆ ಗೋ ಆಶ್ರಮದ ಆವರಣದಲ್ಲಿ ನಮ್ದು ಮಾ ಗೋ ಪ್ರೊಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಗವ್ಯೋತ್ಪನ್ನ ಘಟಕ, ಮಠದ ಘಟಕ, ಅದು ಕೂಡ ಗವ್ಯೋತ್ಪನ್ನ ಘಟಕ ಅದು. ಸೊ ಅಲ್ಲಿ ನಾವು ಬೇರೆ ಬೇರೆ ರೀತಿಯ ಗೋ ಉತ್ಪನ್ನಗಳು, ಈ ಔಷಧಿಗಳಿರ್ಬೋದು, ಫಿನಾಯ್ಲು, ಆಮೇಲೆ ಅಗರಬತ್ತಿಗಳು, ಧೂಪ, ಸಾಂಬ್ರಾಣಿ, ಬೇರೆ ಬೇರೆ ಸೌಂದರ್ಯವರ್ಧಕ ಉತ್ಪನ್ನ ಲೈಕ್ ಈಗ ಶಾಂಪೂ, ಆಮೇಲೆ ಸೋಪ್, ಈ ಥರದಲ್ಲಿ ನಾವಲ್ಲಿ ತಯಾರು ಮಾಡಿ ಅದನ್ನು ಮಾರುಕಟ್ಟೆ ಮಾಡ್ತಾ ಇದ್ದೇವೆ. ಅದರ ಪೂರ್ತಿ ಲಾಭಾಂಶ ಗೋ ಸೇವೆಗೆ ವಿನಿಯೋಗ ಆಗ್ತಾ ಇದೆ. ಶ್ರೀಗಳ ಮಾರ್ಗದರ್ಶನದಲ್ಲಿ ಅದು ನಡೀತಾ ಇರುವಂಥದ್ದು. ಸೊ ಅಲ್ಲಿ ವರ್ಕ್ ಮಾಡ್ತಾ ನನಗೆ ಒಂದು ಮನಸ್ಸಿಗೆ ಬಂತು, ನಾವು ಒಂದು ಸ್ವಲ್ಪ ಹಸುಗಳನ್ನು ಸಾಕಬೇಕು. ಒಂದು ಪ್ಯಾಷನ್ ಆಗಿ, ಅದೇನು ದುಡ್ಡು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲ, ಒಂದು ಪ್ಯಾಷನ್ ಆಗಿ ಶುರು ಮಾಡಬೇಕು ಅಂತ ಆಯಿತು. ಶ್ರೀಮತಿ ಅವರಲ್ಲೂ ಕೇಳಿದೆ, ಅವಳು ಕೂಡ ಹಸುವಿನ ಹಿನ್ನೆಲೆಯಿಂದ ಬಂದವರಾಗಿರೋದ್ರಿಂದ ಅವರು ಕೂಡ ಒಪ್ಪಿಗೆ ಕೊಟ್ಟರು. ಸೊ ನಾವು ಒಂದು 7-8 ವರ್ಷ ಆಗ್ತಾ ಬಂತೀಗ. ಗುಜರಾತ್ನ 1 ಲೋಡ್ ಹಸು ತಗೊಂಬಂದು ಶುರು ಮಾಡಿದಂಥ ಕೆಲಸ ಇದು. ಮೊದಲು ಗುರುಗಳ ಆಶೀರ್ವಾದ ತಗೊಂಡು, ಗುರುಗಳು ಕೂಡ ಖುಷಿಯಲ್ಲಿ ಖಂಡಿತ ಮುಂದುವರಿಂದ ಆಶೀರ್ವಾದ ಕೊಟ್ಟರು. ಸೊ ಇನ್ವೆಸ್ಟ್ಮೆಂಟ್ ಅಂತ ಇನಿಷಿಯಲಿ ನಾವು ಕೈಯ ದುಡ್ಡಿದ್ದು ಶುರು ಮಾಡಿದಲ್ಲ, ಒಂದಷ್ಟು ಲೋನ್ ಮಾಡ್ಕೊಂಡೇ ಶುರು ಮಾಡಿದ್ದು ನಾವು. ಶೆಡ್ ಕಟ್ಟಬೇಕಾಗಿ ಬಂತು, ಬೋರ್ವೆಲ್ ಮಾಡಿಸಬೇಕು. ಸುಮಾರು 10 ಲಕ್ಷ ಫಸ್ಟಿಗೆ ನಂಗೆ ಖರ್ಚು ಬಂತು. ಜಾಗ ರೆಡಿ ಮಾಡ್ಕೋಬೇಕಲ್ಲ, ಶೆಡ್ ಆಗಬೇಕು, ಹುಡುಗರಿಗೆ ಉಳ್ಕೊಳ್ಳಿಕ್ಕೆ ರೂಮ್ ಆಗಬೇಕು, ಬೋರ್ವೆಲ್ಲು. ಇಲ್ಲೆಲ್ಲ ನಿಮಗೆ ನಮ್ಮ ಮಂಗಳೂರು ತರ ಅಲ್ಲ, 1,000 ಅಡಿ ಹೋದ್ರೆ ನೀರು ಸಿಗೋದು ಈ ಏರಿಯಾದಲ್ಲಿ.
ಮತ್ತು ನಾನೇನು ಮಾಡಿದೆ, ನಮ್ಮ ಬಿಲ್ಡಿಂಗ್ನ ಟೆರೆಸಿಂದ ಮಳೆ ನೀರು ಕೊಯ್ಲು ಮಾಡಿದೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ಹಾಗಾಗಿ ನನಗೆ ನೀರಿನ ಸಮಸ್ಯೆ ಇದುವರೆಗೂ ದೇವರದಿಂದ ಆಗಲಿಲ್ಲ. ಓಕೆ ಓಕೆ. ಸುತ್ತಮುತ್ತ ನೀರುಗಳು ಈ ಬೇಸಿಗೆ ಟೈಮ್ ಬಂದ ಕೂಡಲೇ ನೀರು ಡ್ರೈ ಆಗ್ತಾ ಬರ್ತದೆ. ಸೊ ನಾವು ಮಳೆ ನೀರು ಕೊಯ್ಲು ಮಾಡಿದ್ರಿಂದಾಗಿ ಆ ನೀರಿನ ಸಮಸ್ಯೆ ಇದುವರೆಗೂ ಬರಲಿಲ್ಲ. ವರ್ಷ ಪೂರ್ತಿ ನಮಗೆ ನೀರು ಸಮೃದ್ಧವಾಗಿ ಸಿಗ್ತಾ ಇದೆ. ಅದು ಗೋವಿನ ಆಶೀರ್ವಾದ ಅಂತಾನೆ ಹೇಳಬೇಕು. ಓಕೆ. ಮಳೆಗಾಲದಲ್ಲಿ ಹುಲ್ಲಿಗೆ ಏನು ತೊಂದರೆ ಆಗೋದಿಲ್ಲ, ಈ ಬೇಸಿಗೆಗಾಲಕ್ಕೆ ಹುಲ್ಲಿಗೆ ಎಂತ ಮಾಡ್ತೀರಾ? ಹಸಿಹುಲ್ ನಾವೊಂದು ಸುಮಾರು 1.5 ಎಕರೆಯಲ್ಲಿ ಹಸಿಹುಲ್ ಹಾಕೊಂಡಿದ್ದೇವೆ. ಸಾಧಾರಣವಾಗಿ ಸಿಗ್ತಾ ಇದೆ ನಮಗೆ ಹಸಿಹುಲ್ ಒಂದು ಹೊತ್ತಿಗೆ. ಜಾಸ್ತಿ ಇದ್ರೆ 2 ಹೊತ್ತು ಹಸಿಹುಲ್ಲೇ ಕೊಡ್ತೇವೆ. ಜೊತೆಗೆ ಒಣಹುಲ್ಲು ಕೂಡ ಕೊಡಬೇಕಾಗುತ್ತೆ. ಅದಕ್ಕೆ ಬರೀ ಹಸಿಹುಲ್ಲ ಒಂದಷ್ಟು ಕೊಟ್ಟು ಮ್ಯಾನೇಜ್ ಮಾಡಬಾರ್ದು. ಅದೇ ತರ ಬರೀ ಹಸಿಹುಲ್ಲೇ ಕೊಡಬಾರ್ದು, ಒಣಹುಲ್ಲು ಕೊಡಬೇಕು. ಅಥವಾ ಬರೀ ಒಣಹುಲ್ಲೇ ಕೊಡಬಾರ್ದು, ಹಸಿಹುಲ್ಲು ಕೂಡ ಕೊಡಬೇಕಾಗುತ್ತೆ. ಅದಕ್ಕೆ ಸಮತೋಲಿತ ಆಹಾರ ಕೊಡಬೇಕಾಗುತ್ತೆ. ಸೊ ಹಸಿಹುಲ್ ನಾವು ಇಲ್ಲೇ ಬೆಳ್ಕೊಳ್ತಾ ಇದ್ದೇವೆ. ಒಣ ಹುಲ್ಲು ಅಂದ್ರೆ ಭತ್ತದ ಹುಲ್ಲು ಹೊರಗಿಂದ ಖರೀದಿ ಮಾಡ್ತಾ ಇದ್ದೀವಿ, ನೀವು ನೋಡಬಹುದು ಇಲ್ಲಿ. ಹೌದು, ಭತ್ತದ ಹುಲ್ಲು ಇದು. ಇದರ ರೋಲ್ ಅಲ್ಲಿ ಬರುತ್ತೆ ಇದು. ಇದು ನಮ್ ಸದ್ಯ ರೇಟಿಗೆ 250 ರೂಪಾಯಿ ಇದೆ ಒಂದು ರೋಲಿಗೆ. ಅದು ಕೆಲವೊಮ್ಮೆ 300-350 ಹೋಗುತ್ತೆ. ಸೊ ಮಿನಿಮಮ್ ಹೌದು, ಡಿಮಾಂಡ್ ಮೇಲೆ. ಸೊ ಮಿನಿಮಮ್ 240-250 ರೂಪಾಯಿ ಒಂದು ರೋಲಿಗೆ ರೇಟ್ ಇದೆ. ಎಷ್ಟು ಬೇಕಾಗ್ತದೆ ಒಂದು ವರ್ಷಕ್ಕೆ? ನಂಗೆ ದಿನಕ್ಕೆ ಬರೀ ಒಣ ಹುಲ್ಲು ಮಾತ್ರ ಹಾಕಿ ದಿನಕ್ಕೆ 6 ರೋಲ್ ಬೇಕು ನಂಗೆ. ಬರೀ ಒಣ ಹುಲ್ಲು ಮಾತ್ರ ಕೊಟ್ರೆ ಆ ಪ್ರಮಾಣದಲ್ಲಿ ನಂಗೆ ಬೇಕಾಗುತ್ತೆ. ಬಟ್ ನಾವೇನ್ ಮಾಡ್ತೇವೆ, ಒಂದು ಹೊತ್ತು ಹಸಿ ಹುಲ್ಲು ಕೊಡೋದ್ರಿಂದ ನಂಗೆ ದಿನಕ್ಕೆ 3 ರೋಲ್ ಅಂದ್ರೆ ತಿಂಗಳಿಗೆ ಒಂದು 90-100 ರೋಲ್ ಬೇಕಾಗುತ್ತೆ ಒಂದು ತಿಂಗಳಿಗೆ. ಓಕೆ ಓಕೆ ಓಕೆ. ಈ ನೀವು ಬೆಳಗ್ಗೆ 3 ಗಂಟೆಗೆ ಹೇಳ್ತಾರೆ ಅಂತ ಹೇಳಿದೆ, ನಿಮ್ಗೆ ಇಲ್ಲಿ ಸಹಾಯಕಿರೋರು ಅವ್ರು ನಿಮ್ಗೆ ಹೇಗೆ ಸಿಕ್ಕಿದ್ರಲ್ಲ? ಯಾರು ಇಷ್ಟಪಡುದಿಲ್ಲ ಅಷ್ಟು ಬೇಗ ಎದ್ದು ಕೆಲಸ ಮಾಡಿ ಜಾಯಿನ್ ಆಗುದಿಲ್ಲ ಅಲ್ಲ? ನಮ್ಮ ವರ್ಕರ್ಸ್ ಆಕ್ಚುಲಿ ಅವರು ಬಿಹಾರದವರು, ಅವರು ಯಾದವ ಕಮ್ಯುನಿಟಿ ಅವರು, ಯಾದವಾಸ್ ಅವರು. ಸೊ ಅವರಿಗೆ ಕುಲಕಸುಬು, ಶ್ರೀಕೃಷ್ಣ ಪರಮಾತ್ಮ ಯಾದವ ಕುಲಕಸುಬು ಅವರಿಗೆ. ಸೊ ಅವರು ಅದನ್ನ ತುಂಬಾ ಇಷ್ಟಪಟ್ಟು ಪ್ರೀತಿಯಲ್ಲಿ ಮಾಡ್ತಾರೆ. ಅವರಿಗೆ ಉದ್ಯೋಗವೂ ಹೌದು, ಒಂಥರ ಅವರಿಗೆ ಇದೇನು ಹೇಳೋದು, ಅವರ ಪಾರ್ಟ್ ಆಫ್ ದ ಲೈಫ್ ಅವರಿಗೆ ಹಸು ಅನ್ನೋದು. ಸೊ ಅವರು ಬೆಳಿಗ್ಗೆ 3 ಗಂಟೆಗೆ ಎದ್ದು ತುಂಬಾ ಅದನ್ನು ಇಷ್ಟಪಟ್ಟು ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವ್ರು ನಿಮ್ಗೆ ಹೇಗೆ ಸಿಕ್ಕಿದ್ರು? ಹೀಗೆ ಬೇರೆ ಬೇರೆ ಗೋಶಾಲೆಯ ಸಂಪರ್ಕದಲ್ಲಿ ನಮಗೆ ಸಿಕ್ಕಿದ್ರು. ನಾವೇನು ಮಾಡ್ತೇವೆ, ಅಕ್ಕಪಕ್ಕದ ಗೋಶಾಲೆಯವರೆಲ್ಲ ನಾವು ನೆಟ್ವರ್ಕ್ ಇಟ್ಕೊಳ್ತೇವೆ. ಸೊ ಒಂದು ಊರಿನ ಒಂದಷ್ಟು ಹುಡುಗರು ನಾವು ಕರೆಸ್ಕೊಂಡ್ರೆ ನಾವು ರೊಟೇಷನ್ ಮಾಡ್ತಾ ಇರ್ತೇವೆ. ಒಬ್ಬರು ಊರಿಗೆ ಹೋಗುವಾಗ ಅವರ ಬದಲಿಗೆ ಇನ್ನೊಬ್ರು ಯಾರು ಬರುವಂತದ್ದು. ಸೊ ನಮಗೆ ಯಾವ ಕೆಲಸಗಾರ ಅಭಾವ ಆಗುದಿಲ್ಲ. ಒಂದ್ ದಿವಸ ಕೆಲಸಗಾರ ಇಲ್ಲ ಅಂದ್ರೆ ನಾವು ತುಂಬಾ ಕಷ್ಟಪಡ್ಬೇಕಾಗ್ತದೆ. ಹಾಗಾಗಿ ನಮಗೆ ವರ್ಷ ಪೂರ್ತಿ ಕೆಲಸಗಾರ ಇರ್ಲೇಬೇಕು ಇಲ್ಲಿ. ಅವರಿಗೆ ರಜೆ ಇಲ್ಲ ನೋಡಿ. ಹೌದು, ಸಂಡೇ ಕೂಡ ಅವರು ಬರಬೇಕು. ಇನ್ನೊಂದು ವಿಶೇಷ ಅಂದ್ರೆ ಈಗ ದೇಶಿ ಹಸುವಿನ ಕೆಲಸ ಮಾಡುವಂತ ಅವ್ರ ಕೆಲಸಗಾರರಿಗೆ ಈ ಅಸೌಖ್ಯ, ತೀವ್ರ ಅನಾರೋಗ್ಯ ಅಂತ ಬರೋದು ಆಲ್ಮೋಸ್ಟ್ ಇಲ್ಲ ಅಂತ ಹೇಳ್ಬೋದು ನೀವು. ಅದೇನದು ಆ ಹಸುವಲ್ಲಿರುವಂತ ಶಕ್ತಿ, ಅದು ಅದರ ಸೇವೆ ಮಾಡಿದ್ರೆ ಸಿಗುವಂತ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಅನಾರೋಗ್ಯ ತುಂಬಾ ಕಡಿಮೆ, ತುಂಬಾ ಕಡಿಮೆ, ಆಲ್ಮೋಸ್ಟ್ ಇಲ್ಲ ಅಂತ ಹೇಳ್ಬೋದು. ಅವರು ನಂಗೆ ಇವತ್ತು ಆರಾಮಿಲ್ಲ ಅಂತ ಮಲಗುದೇ ಇಲ್ಲ. ವರ್ಷ ಪೂರ್ತಿ ರಜೆ ಇಲ್ಲ ಅವರಿಗೆ. ಅವ್ರು ಒಂದ್ಸಾರಿ ಬಂದ್ರೆ 1 ವರ್ಷಕ್ಕೊಮ್ಮೆ ಊರಿಗೆ ಹೋಗ್ತಾರೆ. ಹೋದ್ರೆ 2 ತಿಂಗಳು ರಜೆ ಮಾಡ್ಕೊಂಡು ಊರಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರ ಬದಲಿಗೆ ಬೇರೆ ಯಾರನ್ನ ನಾವು ವ್ಯವಸ್ಥೆ ಮಾಡ್ಕೊಳ್ತೇವೆ. ಅದೇ ನಾನು ಹೇಳಿದ್ನಲ್ಲ, ಈ ನಮ್ಮ ನೆಟ್ವರ್ಕ್ ಅಲ್ಲಿ ನಾವು ಯಾರನ್ನ ವ್ಯವಸ್ಥೆ ಮಾಡ್ಕೊಳ್ತೇವೆ. ಈಗ ಅವರು ಜನ ಚೇಂಜ್ ಆಗಿ ಬರ್ತಾರಲ್ಲ, ನೆಟ್ವರ್ಕ್ ನೀವು ಚೇಂಜ್ ಮಾಡ್ತೀರಿ, ರೊಟೇಷನ್ ಮಾಡ್ತೀರಿ ಅಂತ ಹೇಳ್ತೀರಲ್ವಾ, ಅವಾಗ ಈ ದನಗಳನ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ? 1-2 ದಿವಸದಲ್ಲಿ ಜಸ್ಟ್ ಆಗ್ಬಿಡ್ತವೆ. ಅವರು ಕೂಡ ಜಸ್ಟ್ ಆಗ್ತಾರೆ, ಇವರು ದನಗಳು ಜಸ್ಟ್ ಆಗ್ತವೆ. ಕೆಲವು ತುಂಬಾ ಸೂಕ್ಷ್ಮ ಸ್ವಭಾವದ ಹಸುಗಳು ಇರ್ತವೆ, ಇಲ್ಲ ಅಂತ ಹೇಳೋದಿಲ್ಲ. ಕೆಲವು ಹಾಲು ಕರಿಲಿಕ್ಕೆ ಇವರೇ ಆಗ್ಬೇಕು. ಹೌದು, ಕೆಲವು ಇರ್ತವೆ ಆ ತರದ್ದು. ಇನ್ ಜನರಲ್ ಆಗಿ ಹೇಳೋದಾದ್ರೆ 1-2 ದಿವಸದಲ್ಲಿ ಜಸ್ಟ್ ಆಗ್ತವೆ. ಹಸುಗಳು ಕೂಡ ಸೆಟ್ ಆಗ್ತವೆ. ಸ್ವಾಭಾವಿಕವಾಗಿ ಅವರ ಸ್ವಭಾವ ತುಂಬಾ ಹೌದು. ಈಗ ಮೊದಲು ನಾನು ಸ್ಟಾರ್ಟಿಂಗ್ ಅಲ್ಲಿ ಬೆಳಗ್ಗೆ ನಾನು ಕೂಡ 3 ಗಂಟೆಗೆ ಎದ್ದು ಹಾಲು ತುಂಬಿಸಿ, ಅಂದ್ರೆ ಬೆಂಗಳೂರಿಗೆ ಹಾಲು ಸಪ್ಲೈ ಆಗ್ತಾ ಇತ್ತು ನಮ್ದು ಸ್ಟಾರ್ಟಿಂಗ್ ಅಲ್ಲಿ. ನೀವೀಗ ಬೆಂಗಳೂರಿಗೆ ಸಪ್ಲೈ ಮಾಡ್ತಿದ್ರಿ? ಮೊದಲು ಮಾಡ್ತಾ ಇದ್ದೇವೆ ನಾವು. ಸ್ಟಾರ್ಟಿಂಗ್ ಅಲ್ಲಿ ಒಂದು ಏನಿಲ್ಲ ಅಂದ್ರೆ ಒಂದು 5-6 ವರ್ಷ ನಾವು ಬೆಂಗಳೂರು ಸಪ್ಲೈ ಮಾಡಿದ್ದೇವೆ ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ನಾನು ಹೊಸಕೋಟೆಯಲ್ಲಿ ಒಬ್ಬರಿಗೆ ತಗೊಂಡು ಹಾಲು ಡೆಲಿವರಿ ಕೊಡ್ತಿದ್ದೆ, ಬಾಟಲ್ ತುಂಬಿಸ್ಬಿಟ್ಟು ನಾನೇ ತಗೊಂಡೋಗಿ ಕೊಡ್ತಾ ಇದ್ದೆ. ಅವರು ಹೊಸಕೋಟೆಯಿಂದ ನಾನು ತಗೊಂಡೋಗಿ ಅಲ್ಲಿ SBR ಲೇಔಟ್, ಬಣಸ್ವಾಡಿ, ಕಸ್ತೂರಿ ನಗರ, KR ಪುರಂ ಈ ಭಾಗದಲ್ಲಿ ಡೆಲಿವರಿ ಮಾಡಿ ಬರ್ತಾ ಇದ್ರು. ಆಮೇಲೆ ಅವರ ವ್ಯಕ್ತಿ ಕಾರಣದಾಗ ಅವರು ಅದನ್ನ ಡಿಸ್ಕಂಟಿನ್ಯೂ ಮಾಡಿದ್ರು. ಸೊ ನಮ್ಗೆ ಇಲ್ಲಿಂದ ತಗೊಂಡೋಗಿ ಬೆಂಗಳೂರು ಕೂಡ ನಮ್ಗೆ ವರ್ಕೌಟ್ ಆಗಲ್ಲ, ಯಾಕಂದ್ರೆ ನಮಗೆ ಸಮಯ ಸಾಕಾಗೋದಿಲ್ಲ, ಆಮೇಲೆ ಆಫೀಸ್ಗೆ ಹೋಗ್ಬೇಕು. ಹಾಗಾಗಿ ನಾವೇನ್ ಮಾಡಿದೆವು, ನಿಯರ್ ಬೈ ಮಾಲೂರಲ್ಲಿ ಶುರು ಮಾಡಿದ್ದೇವೆ ಅದನ್ನ. ಸೊ ಬೆಳಿಗ್ಗೆ ನಂಗೆ ಕೂಡ ಹಾಗೆ ವರ್ಷ ಪೂರ್ತಿ ಇದೇ ಕೆಲಸ ಮಾಡಿ ನಂಗೂ ಕೂಡ ಕಷ್ಟ ಸಾಧ್ಯ ಆಯ್ತು. ಸೊ ನಾನು ಮತ್ತೆ ಒಬ್ಬ ಎಕ್ಸ್ಟ್ರಾ ಹುಡುಗನ ಕರ್ಕೊಂಡ್ಬಂದು ಹಾಲು ಡೆಲಿವರಿಗೋಸ್ಕರ ಅವನನ್ನು ನಾವು ನೇಮಕ ಮಾಡಬೇಕಾಗಿ ಬಂತು. ಇಲ್ಲಾಂದ್ರೆ ಬರೀ 2 ಹುಡುಗರು ಮಾತ್ರ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ರು. ಸರ್, ಹಸುಗಳಿಗೆ ಎಲ್ಲ ಹುಷಾರ್ ತಪ್ಪಿದ್ರೆ ಅಥವಾ ಅನಾರೋಗ್ಯ ಆದ್ರೆ ಅದನ್ನ ನೀವು ಹೇಗೆ ಸಾಲ್ವ್ ಮಾಡ್ತೀರಾ? ಇಲ್ಲಿ ನೀವೇ ಮಾಡ್ತೀರಾ ಟ್ರೀಟ್ಮೆಂಟ್ ಅಥವಾ ಇಲ್ಲಿ ಅವೈಲಬಿಲಿಟಿ ಇದೆಯಾ? ಸಾಧಾರಣವಾಗಿ ಹಸುಗಳಿಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ನಮ್ಮ ದೇಶೀಯ ಹಸುಗಳಿಗೆ. ಆದ್ರೂ ಕೆಲವು ಸಂದರ್ಭದಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ, ಇಲ್ಲ ಅಂತ ಇಲ್ಲ. ಸೊ ಸಣ್ಣ ಪುಟ್ಟ ಸಮಸ್ಯೆ ಆದರೆ ನಾವೇ ಇಲ್ಲಿ ಏನಾದರೂ ಮನೆ ಮದ್ದು ಮಾಡಿ ಅದನ್ನು ಪರಿಹಾರ ಮಾಡ್ಕೊಳ್ತೇವೆ. ಇಲ್ಲಾಂದರೆ ಪಕ್ಕದಲ್ಲಿ ಮಾಲೂರಲ್ಲಿ
ಓಕೆ ಸರ್ಕಾರಿ ಪಶುವೈದ್ಯಕೀಯ ವಿಭಾಗದಿಂದ ಡಾಕ್ಟರ್ಗಳು ಬಂದು ಪರಿಹಾರ ಮಾಡಿಕೊಡ್ತಾರೆ. ಓಕೆ ಸೊ ಕರೆದ್ರೆ ಅವರು ಕೂಡಲೇ ಬಂದು ರೆಸ್ಪಾಂಡ್ ಮಾಡ್ತಾರೆ, ಸಮಸ್ಯೆ ಇಲ್ಲ. ಓಕೆ ಓಕೆ ಮತ್ತು ನಮ್ಮ ಗೋಪಾಲಕರಿಗೂ ಸುಮಾರಷ್ಟು ಮಾಹಿತಿ ಇರುತ್ತೆ, ಸೊ ಅವರು ಕೂಡ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಓಕೆ. ಯೂಶುವಲಿ ಗೊರಸಿಗೆ ಅಲ್ಲಿ ಇದು ನೀವು ಫುಟ್ ಅಂಡ್ ಮೌತ್ ಬಗ್ಗೆ ಹೇಳ್ತಾ ಇರೋದಾ? ಹೌದು. ಫುಟ್ ಅಂಡ್ ಮೌತ್ ಡಿಸೀಸ್ಗಳಿಗೆ ನಾವು ವ್ಯಾಕ್ಸಿನ್ ಕೊಡಲೇಬೇಕಾಗುತ್ತೆ, ಗೌರ್ಮೆಂಟ್ ಕಾನೂನು ಪ್ರಕಾರ ವ್ಯಾಕ್ಸಿನ್ ಕೊಡಲೇಬೇಕಾಗುತ್ತೆ. ಓಕೆ. ಫುಟ್ ಅಂಡ್ ಮೌತ್ ಮತ್ತು ಇನ್ನೊಂದು LSD ಅಂತ ಬಂದಿದೆ, ಲಂಪಿ ಸ್ಕಿನ್ ಡಿಸೀಸ್ ಅಂತ, ಚರ್ಮದ ಗಂಟು ಕಾಯಿಲೆ, ಅದೊಂದು ಸಮಸ್ಯೆ ಬಂದಿದೆ. ಯೂಶುವಲಿ ಅದೊಂಥರ ಗಂಟು ಬಿದ್ದು ಅದು ಕೆಲವೊಮ್ಮೆ ಅದೇನಾಗುತ್ತೆ ಅಂದ್ರೆ ಅದು ಕುತ್ತಿಗೆ ಎಲ್ಲ ಅಟ್ಯಾಕ್ ಆಯ್ತು ಅಂದ್ರೆ ಉಸಿರು ಕಟ್ಟಿ ಕೆಲವು ಕರುಗಳು ಸತ್ತೋಗ್ತವೆ. ಅದು ದೊಡ್ಡ ಹಸುಗಳದೇ ಮ್ಯಾನೇಜ್ ಮಾಡ್ತವೆ, ಬಟ್ ಕರುಗಳಿಗೆಲ್ಲ ಅಟ್ಯಾಕ್ ಆದ್ರೆ ಕಷ್ಟ ಆಗುತ್ತೆ, ಅವಳು ಉಸಿರಾಡ್ಲಿಕ್ಕೆ ಆಗದೆ ಜೀವ ಹೋದಂತ ಉದಾಹರಣೆಗಳು ನಮ್ಮಲ್ಲೇ ಒಂದು 2-3 ಕರುಗಳನ್ನ ನಾವು ಕಳ್ಕೊಂಡಿದ್ದೇವೆ ಆ ತರ. ಸೊ ಸಾಧಾರಣವಾಗಿ ಆ ಥರ ಆರೋಗ್ಯ ಸಮಸ್ಯೆ ಬರೋದಿಲ್ಲ. ಈಗ ದೇಶಿ ಹಸುಗಳಿಗೆ ಹೋಲಿಕೆ ಮಾಡಿದ್ರೆ ಅಷ್ಟು ಆರೋಗ್ಯ ಸಮಸ್ಯೆ ಬರೋದಿಲ್ಲ. ಇದು ನಾವೇ ಇಲ್ಲಿ ಬಂದ ಮೇಲೆ ನೆಟ್ಟಂತ ಗಿಡ. ಇದು ಈಗೊಂದು ಸುಮಾರು ಈಗ ಒಂದು 4 ವರ್ಷ ಆಗ್ಬೋದು ಈ ಗಿಡಕ್ಕೆ. ಈಗ ತುಂಬಾ ಹಣ್ಣು ಕೊಟ್ಟಿದೆ ನಮಗೆ ಗಿಡ. ಎಷ್ಟು ವರ್ಷ? 2 ವರ್ಷದಲ್ಲಿ ಕೊಟ್ಟಿದೆಯಾ ಹಣ್ಣು? ಹಣ್ಣು 2 ವರ್ಷ ಮೇಲಾಗಿದೆ ಹಣ್ಣು ಕೊಡ್ಲಿಕ್ಕೆ ಶುರು ಮಾಡುವಾಗ. ಓಕೆ. ಪಕ್ಕದಲ್ಲಿ ನೋಡಿ ಕರಿಬೇವಿನ ಸೊಪ್ಪಿದೆ, ಒಂದು ಸಣ್ಣ ಗಿಡ ತಂದಿಟ್ಟದ್ದು ನಾವು ಊರಿಂದ, ಇದು ಕಾಸರಗೋಡಿಂದ ದೊಡ್ಡ ಗಿಡ ಆಗಿದೆ. ಈಗ ಸಣ್ಣ ಸಣ್ಣ ಅದರ ಜೊತೆಗೆ ಮರಿಗಳು ತುಂಬಾ ಹುಟ್ಕೊಂಡಿದ್ದಾವೆ, ಬೇರಿಂದ ಬಂದಂತ ಗಿಡಗಳಿದೆಲ್ಲ. ಇದು ನಾವು ಇಲ್ಲಿ ಫಾರ್ಮ್ ಶುರು ಮಾಡುವಾಗಲೂ ಇದ್ದಂತ ಮರಗಳು. ನಮ್ಮ ಈ ಜಾಗದ ಓನರ್ ಮೊದಲೇ ಹಾಕಿದ ಮರಗಳು. ಇದೊಂದು 3-4 ವೆರೈಟಿಯ ಮಾವುಗಳಿದೆ. ಇದೀಗ ತೋತಾಪುರಿ ಇದೆ, ಸಿಂಧೂರ, ಬಾದಾಮು, ನೀಲಂ, ಈ ಥರ ಒಂದು 3-4 ವೆರೈಟಿಯ ಮಾವುಗಳಿದ್ದಾವೆ. ಮತ್ತೆ ಒಂದಷ್ಟು ಬಾಳೆ ಗಿಡ ಕೂಡ ನಾವೇ ಹಾಕೊಂಡಿದ್ದೇವೆ ಇಲ್ಲಿ ನಮ್ಮ ಮನೆ ಖರ್ಚಿಗೋಸ್ಕರ. ಮಕ್ಕಳಿಗೆ ನಮಗೆ ತಿನ್ನೋದಕ್ಕೆ ಆಗುತ್ತೆ. ಬಾಳೆಗೊನೆ ಎಲ್ಲ, ಏಲಕ್ಕಿ ಬಾಳೆ, ಮತ್ತೆ ಪಪ್ಪಾಯ ಇದೆ, ಮತ್ತೆ ತೊಂಡೆಕಾಯಿ ಹಾಕೊಂಡಿದ್ದೇವೆ, ಮತ್ತೆ ಕರಿಬೇವಿನ ಸೊಪ್ಪಿದೆ, ಮತ್ತೆ ಇದು ಸೀಬೆ, ಚೇಪೆಕಾಯಿ ಅಂತ ಏನ್ ಹೇಳ್ತೀವಿ, ಪೇರಳೆ ಗಿಡ 1-2-3 ಇದೆ. ಮಕ್ಕಳಿಗೆಲ್ಲ ಸಿಗುತ್ತೆ. ಹಾಗೆ ಹಕ್ಕಿಗಳು, ಅಳಿಲುಗಳು ಅವುಗಳು ತಿನ್ಕೊಳ್ತವೆ. ನಾವು ನೋಡಿ ಇದಕ್ಕೆ ಮಾವಿಗೆ ಯಾವುದೇ ರೀತಿಯ ಕೆಮಿಕಲ್ ಸ್ಪ್ರೇ ಏನು ಮಾಡೋದಿಲ್ಲ, ನೈಸರ್ಗಿಕವಾಗಿ ಏನು ಹಣ್ಣು ಸಿಗುತ್ತೆ ಅಷ್ಟನ್ನು ಮಾತ್ರ ತಗೊಳ್ತೇವೆ. ಸೊ ಮರದಲ್ಲೇ ಹಣ್ಣಾಗಿ ನಮಗೆ ತಿನ್ನೋದಕ್ಕೆ ಸಿಗುತ್ತೆ. ಸೊ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ, ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಸಿಟಿಯಿಂದ ನಾವು ಹಣ್ಣುಗಳು ತರೋದು ಅಂತ ಇಲ್ಲ, ಯಾಕಂದ್ರೆ ಅದಕ್ಕೆಲ್ಲ ಗೊತ್ತು ನಿಮಗೆ, ಎಲ್ಲ ರೈಪನಿಂಗ್ ಏಜೆಂಟ್ಸ್ ಅಂದರೆ ಹಣ್ಣಾಗ್ಲಿಕ್ಕೆ ಕೃತಕ ರಾಸಾಯನಿಕ ಹಾಕಿ ಹಣ್ಣು ಮಾಡ್ತಾರೆ ಅದನ್ನು. ಸೊ ನಾವು ಯಾವುದೇ ರೀತಿ ಕೆಮಿಕಲ್ ಬಳಸದೆ ನೈಸರ್ಗಿಕವಾಗಿ ಸಿಗುತ್ತೆ ನಮಗೆ ಹಣ್ಣುಗಳು. ಕಾಂಕ್ರೇಜಲ್ಲಿ ಲಿಲ್ಲಿಡಿ ವೆರೈಟಿ ಇದು ತುಂಬ ಅಪರೂಪ. ಈ ಹಸು ನಾನು 1 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೆ, ಅಂದರೆ ಇದೊಂದು ಈ ಥರ ತಳಿ ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾತ್ರ. ಸಾಧಾರಣವಾಗಿ 60-70 ಸಾವಿರಕ್ಕೆ ಸಿಗುತ್ತೆ ಕಾಂಕ್ರೇಜು. ವಿಶೇಷ 1 ಲಕ್ಷ ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ದೆ. ಇದು ನಮ್ಮ ಸ್ನೇಹಿತರೊಬ್ಬರು ಬೆಂಗಳೂರು ತಗೊಂಡ್ಬಂದಿದ್ರು ಗುಜರಾತಿಂದ, ಅವರಕ್ಕಿಂತ ಖರೀದಿ ಮಾಡಿದೆ ಇದನ್ನ. ಇದು ಲಿಲ್ಲಿಡಿ ಅಂತ ಹೇಳ್ತಾರೆ, ಈ ತರ ಕಲರ್ ಇದ್ರೆ ಡಿಫರೆಂಟ್ ಅಲ್ವಾ? ಡಿಫರೆಂಟ್ ಇದು. ಯೂಶುವಲಿ ಈ ತರ ಗ್ರೇ ಕಲರ್ ಅಥವಾ ವೈಟ್ ಮಿಕ್ಸ್ ಈ ಕಲರ್ ಅಲ್ಲಿ ಇರ್ತದೆ ಕಾಂಕ್ರೇಜು. ವೈಟ್ ಬ್ಲಾಕ್ ಮಿಕ್ಸ್ ಅಲ್ಲಿ ಇರ್ತದೆ ಅಥವಾ ಗ್ರೇ ಕಲರ್ ಅಲ್ಲಿ ಇರ್ತದೆ. ಈ ತರ ಕಲರ್ ತುಂಬಾ ಅಪರೂಪ. ನೀವು ಹಳ್ಳಿ ಕಾರ್ ಇಟ್ಕೊಂಡಿಲ್ವಾ? ಹಳ್ಳಿ ಕಾರ್ ಇಟ್ಕೊಂಡಿಲ್ಲ ನಾನಿಲ್ಲಿ. ರೀಸನ್ ಇದೆಯಾ? ಆಕ್ಚುಲಿ ಶುರು ಮಾಡಿದ್ದ ಬರೀ ಕಾಂಕ್ರೇಜ್ ಮಾತ್ರ ಅಂತ ಶುರು ಮಾಡಿದ್ದಾಗಿತ್ತು. ನಾನು ಆಕ್ಚುಲಿ ನಂಗೆ ಇಷ್ಟ ಆಗಿದ್ದವುಗಳ ಕೊಂಬು ಮತ್ತೆ ರಫ್ ಅಂಡ್ ಟಫ್ ಅವರ ಸ್ವಭಾವ ನಾನು ಇಷ್ಟಪಟ್ಟಿದ್ದು. ಬಟ್ ಕೆಲವೊಮ್ಮೆ ಏನಾಯ್ತು, ಹಾಲಿನ ಇಳುವರಿ ಕಡಿಮೆ ಆದವಾಗ ಕಸ್ಟಮರ್ಗಳಿಗೆ ಕೊಡ್ಲೇಬೇಕಾದ ಪರಿಸ್ಥಿತಿ. ಅದಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರ ಕೆಲವೊಮ್ಮೆ ನಂಗೆ ಗೀರ್ ಹಸುಗಳು ಅಥವಾ ಸಾಯಿ ಹಸುಗಳು ತಗೊಂಬಂದು ಬಿಟ್ರೆ ನಂಗೆ ಕಾನ್ಸೆಪ್ಟ್ ಇದ್ದಿದ್ದು ಕಾಂಕ್ರೇಜ್ ಮಾತ್ರ ಸಾಕ್ಬೇಕು ಅಂತ ಕಾನ್ಸೆಪ್ಟ್ ಇದ್ದಿದ್ದು. ನಿಮಗೆ ಇಲ್ಲಿಗ ಗೀರ್ ನೋಡ್ಬೋದು ನೀವು, ನೋಡಿ ಇಲ್ಲಿ ಗೀರ್ ಇದೆ. ಅದಕ್ಕೆ ಕೊಂಬಿಲ್ವಾ ಗಿರಿಗೆ? ಇದು ಸಾಹಿವಾಲ್. ಇದು ಸಾಹಿವಾಲ್ ಕೊಂಬು ಬರುತ್ತೆ. ಅವ್ರೇನ್ ಮಾಡ್ತಾರೆ, ಅಲ್ಲಿ ಹರಿಯಾಣ ಅಂತ ತಂದಿದ್ದು, ಅಲ್ಲಿ ಕೊಂಬ ನಾವು ಸುಟ್ಟು ಬಿಡ್ತಾರೆ ಸಣ್ಣದಿರುವಾಗಲೇ. ಅದೇನೋ ಅಲ್ಲಿ ಯಾವ್ದೊಂದು ಕ್ರಮ ಅವರದ್ದು, ಕೊಂಬ ಸುಟ್ಟು ಬಿಡ್ತಾರೆ. ಸೊ ಇದಕ್ಕೆ ಕೊಂಬಿಲ್ಲ. ನೋಡಿ ಇದು ಕೂಡ ಗೀರ್ ಇದೆ. ಅದು ಕೂಡ ಕಲರ್ ಹಾಗೆ ಅಲ್ವಾ? ಇದು ಗೀರ್. ಇದು ಸ್ವಲ್ಪ ವೈಟ್ ಪ್ಯಾಚಸ್ ಇರುವಂತ ಗೀರ್ ಇದು. ನೋಡಿ ಇದು ಕೂಡ ಗೀರಲ್ಲಿ ಲಿಲ್ಲಿಡಿ ಅಂತ ಹೇಳಿದ್ನಲ್ಲ ನಾನು, ಇದು ಲಿಲ್ಲಿಡಿ ವೆರೈಟಿ. ಇದು ಗೀರಲ್ಲಿ ಇದು ಬ್ಲಾಕ್ ಅಂಡ್ ವೈಟ್. ಇದು ಕಾಂಕ್ರೇಜ್ ಸ್ವಲ್ಪ ಕೆಂಪು ಮಿಶ್ರಿತ ಬಣ್ಣ ಇರುವಂತ ಕಾಂಕ್ರೇಜ್. ಇದು ಕೂಡ ಕಡಿಮೆ ಅಲ್ವಾ? ಇದು ಕಂಡು ಬರುತ್ತೆ, ಬಟ್ ಅದು ರೇರ್. ಇದು ಕಾಮನ್ ಆಗಿರುವಂತ ಅದು ಆ ಬಣ್ಣ. ಇದು ಸ್ವಲ್ಪ ಕಡಿಮೆ ಈ ತರ ಸಿಗುವಂತದ್ದು.
ಸರ್ ಹುಲ್ಲಲ್ಲದೆ ಸಾಲಿಡ್ ಫುಡ್ ಅಂದ್ರೆ ಏನು ಅಂತ ಕೊಡ್ತೀರಾ? ನಾವು ಈ ತರ ಕಡಲೆ ಹೊಟ್ಟು, ಆಮೇಲೆ ಗೋಧಿ ಬೂಸ, ಮತ್ತೆ ನಮ್ಮ ಸೀ ಸಾಲ್ಟ್ ಸ್ವಲ್ಪ ಅದನ್ನು ಕೂಡ ಹಾಕಿ ನೆನೆ ಹಾಕಿ ಒಂದು 2 hours ನೆನೆ ಹಾಕ್ತೇವೆ. ಇದನ್ನ ಹಸುಗಳಿಗೆ ಕೊಡ್ತೇವೆ. 2 ಹೊತ್ತು ಕೊಡ್ತೇವೆ. ಇದೆಲ್ಲಿಂದ ತರಿಸ್ತೀರಾ? ಲೋಕಲಿ ಶಾಪ್ಗಳ ತರ್ತೇವೆ ನಾವು. ರೆಡಿಮೇಡ್ ಫುಡ್ ಅಂದ್ರೆ ಈ ಕೆಟ್ಲ್ ಫೀಡ್ ಅಂತ ಅದನ್ನ ನಾವು ಕೊಡ್ತಾ ಇಲ್ಲ. ನಾವು ಈ ತರ ಮಿಕ್ಸ್ ಮಾಡಿ ಕೊಡ್ತೇವೆ. ಜೊತೆಗೆ ನೀವು ಜೋಳ ಪೌಡರ್ ಮಾಡಿ ಮಿಕ್ಸ್ ಮಾಡಬಹುದು. ಏನೇನು ಅವೈಲೇಬಲ್ ಇದೆ ಎಲ್ಲ ನೀವು ಲೋಕಲಿ ಅವೈಲೇಬಲ್ ಇರುವಂತ ಮಿಕ್ಸ್ ಮಾಡಿ ಕೊಡಬಹುದು. ನಾವಿಲ್ಲಿ ಹಾಲಿನ ಹಸುಗಳಿಗೆ ಸುಮಾರು 3-4 kg ಪರ್ ಡೇ ಕೊಡ್ತಾ ಇದ್ದೇವೆ. ಸೊ ಗಬ್ಬ ಇರುವಂತಾಗ ಸ್ವಲ್ಪ ಕಡಿಮೆ ಕೊಟ್ಟರೆ ಸಾಕು. ಮತ್ತೆ ಬರೀ ಮೇಂಟೆನೆನ್ಸ್ ಅಂತಾರೆ 1-1.5 kg ಕೊಟ್ಟರೆ ಸಾಕಾಗುತ್ತೆ. ಯಾಕಂದ್ರೆ ನಾವು ಹುಲ್ಲು ಯಥೇಚ್ಛವಾಗಿ ಹೊಟ್ಟೆ ತುಂಬ ಹುಲ್ಲು ಕೊಡ್ತಾ ಇದ್ದೇವೆ. ಇದು ಅವುಗಳ ಫುಡ್ ಡಯಟ್ ದಿನದ್ದು. ಮುಖ್ಯವಾಗಿ ನೀರು ಕೊಡಬೇಕು ಅವ್ರಿಗೆ. ಕನಿಷ್ಠ ದಿನಕ್ಕೊಂದು 3 ಸಾರಿ ನೀರು ಕೊಡಬೇಕಾಗುತ್ತೆ. ಒಂದು ಎಷ್ಟು ಲೀಟರ್ ನೀರು ಬೇಕು? ಜಾಸ್ತಿ ಕುಡಿತೇವೆ, ಇಲ್ಲ ಅಂದ್ರೆ ಒಂದೊಂದು ಬಕೆಟ್ ನೀರು ಕುಡಿತೇವೆ ಒಂದೊಂದು ಟೈಮ್ ಕೊಟ್ರೆ. ನೀರು ಕುಡಿತೇವೆ. ಸರ್ ಎಲ್ಲ ತೋರಿಸಿದ್ರಿ, ತುಂಬಾ ಖುಷಿ ಆಯ್ತು. ಸೊ ಇದೆಲ್ಲ ಮಾಡ್ಲಿಕ್ಕೆ ನಿಮ್ಗೆ ಮನೆಯಲ್ಲಿ ಹೇಗೆ ಸಪೋರ್ಟ್ ಇದೆ ಸರ್? ಮನೆಯವರ ಸಪೋರ್ಟೇ ಮುಖ್ಯ. ನಮ್ಮ ಶ್ರೀಮತಿಯವರು ಗಾಯತ್ರಿ ಅವರ ಸಪೋರ್ಟೇ ಮುಖ್ಯ. ಯಾಕಂದರೆ ನಾನು ಒಂದು ಸಂಸ್ಥೆಯಲ್ಲಿ ಉದ್ಯೋಗಿ ಆಗಿದ್ದೇನೆ. ಸೊ ನಮಗೆ ಆ ಸಂಸ್ಥೆಯ ಜವಾಬ್ದಾರಿಗಳಿರುತ್ತೆ, ಅಥವಾ ಮಾರ್ಕೆಟಿಂಗ್ಗೋಸ್ಕರ ನಾನು ಸುತ್ತಾಡ್ತಾ ಇರಬೇಕಾಗಿ. ಸೊ ಇಲ್ಲಿಯ ಟೋಟಲ್ ಜವಾಬ್ದಾರಿನ ಅವರೇ ತಗೊಳ್ತಾರೆ. ಒಟ್ಟಿಗೆ ನಮ್ಮ ಮನೆಯ ಜವಾಬ್ದಾರಿ ಅಂದರೆ ಮಕ್ಕಳನ್ನು ಬೆಳಿಗ್ಗೆ ರೆಡಿ ಮಾಡಿಸೋದು, ಸ್ಕೂಲಿಗೆ ಕಳಿಸೋದು, ಈ ಜವಾಬ್ದಾರಿಗಳಿರ್ತದೆ. ಮತ್ತು ಇಲ್ಲಿಯ ಈ ಬೆರಣಿ ತಟ್ಟೋದಿರ್ಬೋದು ಅಥವಾ ಪಂಚಗವ್ಯ ತಯಾರಿ ಇರ್ಬೋದು, ಎಲ್ಲ ಅವರೇ ಮೇಲೆ ಉಸ್ತುವಾರಿ ನೋಡಿಕೊಂಡು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸೊ ಅವರ ಬೆಂಬಲ ಇಲ್ಲ ಅಂದರೆ ಬಹುಶಃ ನನಗೆ ಇದು ಅಸಾಧ್ಯದ ಮಾತು. ಯಾಕಂದ್ರೆ ನಾನು ಆಫೀಸ್ ಜವಾಬ್ದಾರಿ ಇದೆ, ಎರಡು ನೋಡ್ಕೊಂಡು ಸಮಯ ಅಭಾವ ಇರ್ತದೆ. ಆ ಉದ್ದೇಶಕ್ಕೋಸ್ಕರ ಸೊ ಮನೆಯವರ ಬೆಂಬಲ ಇದ್ದೇ ಬೇಕೇ ಬೇಕು. ನಮ್ಗೆ ಆ ಒಂದು ಮಟ್ಟಿಗೆ ನಂಗೆ ತುಂಬಾ ಅವ್ರು ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವರು ಅದನ್ನ ಇಲ್ಲಿ ಅವ್ರಿಗೂ ಪ್ಯಾಷನ್. ಹೌದು, ಅವರು ಕೂಡ ಕೃಷಿ ಹಿನ್ನೆಲೆಯಿಂದ ಬಂದವರು. ಕಾಸರಗೋಡು ಜಿಲ್ಲೆ ಅವರ ತವ್ರ ಮನೆ. ಅವರು ಕೂಡ ಕೃಷಿ ಹಿನ್ನೆಲೆಯಿಂದ ಬಂದವರು. ಅವರು ಹಸುಗಳನ್ನೆಲ್ಲ ನೋಡ್ಕೊಂಡಿದ್ದವರೇ ಮೊದಲು. ಸೊ ಅವರಿಗೆ ಅದೊಂದು ಸಮಸ್ಯೆ ಅಂತ ಅನ್ನಿಸ್ಲಿಲ್ಲ. ತುಂಬ ಖುಷಿಯಲ್ಲಿ ಮಾಡ್ತಾರೆ. ಈಗ ಬೆರಣಿ ತಟ್ಟೋದಿರ್ಬೋದು, ಖುಷಿಯಲ್ಲಿ ಮಾಡ್ತಾರೆ. ಹಸುಗಳನ್ನ ಮೈ ತೊಳೆಯೋದಾಗ್ಲಿ ಅಥವಾ ಅವರು ಹುಲ್ಲು ಕೊಡೋದಾಗ್ಲಿ ಎಲ್ಲ ಕೆಲಸನ ಖುಷಿಯಲ್ಲಿ ಮಾಡ್ತಾರೆ ಅವರು. ಓಕೆ, ವೆರಿ ನೈಸ್. ನಮಗೆ ಈ ಹಸುಗಳು ಕೂಡ ನಮ್ಮ ಪರಿವಾರ ಸದಸ್ಯರಾಗಿ ಬಿಟ್ಟಿದ್ದಾರೆ. ಅದೇ ನೀವು ಮನೆಯವರನ್ನೇ ಹೇಳ್ತೀರಾ ಹಾಗೆ ಕರೀತೀರಾ? ಹೌದು. ತುಂಬಾ ಖುಷಿ ಆಯ್ತು ಸರ್ ಎಲ್ಲ ನೋಡಿ. ಈ 1 ವರ್ಷದಲ್ಲಿ ನಿಮಗೆ ಇದರ ಖರ್ಚು ಎಲ್ಲ ಆಗಿ ಎಷ್ಟು ಆದಾಯ ಆಗ್ತದೆ? ಇದು ಅಫೋರ್ಡೆಬಲ್ ಆಗತ್ತಾ, ಅಥವಾ ನೀವು ಇಂಟ್ರೆಸ್ಟಿಂದ ಮುಂದುವರಿಸ್ತಾ ಇದ್ದೀರಾ, ಅಥವಾ ಇನ್ನೇನಾದರೂ ಇದರಲ್ಲಿ ಡೆವಲಪ್ಮೆಂಟ್ ಮಾಡಿ ಏನಾದರೂ ಯೋಜನೆ ಇದೆಯಾ? ಆಕ್ಚುಲಿ ತುಂಬಾ ಉತ್ತಮವಾದ ಪ್ರಶ್ನೆ. ಯಾಕಂದ್ರೆ ಕೊನೆಯಲ್ಲಿ ಬರುವಂತದ್ದು ಲಾಭ ನಷ್ಟ. ಹೌದೌದು, ಯಾರಾದ್ರೂ ಫಸ್ಟ್ ನೋಡುದು ಅದನ್ನೇ. ಎಂಡ್ ಆಫ್ ದ ಡೇ ನೋಡುದು ಲಾಭ ನಷ್ಟ ಏನು ಅನ್ನೋದನ್ನ ನೋಡ್ತಾರೆ. ಸೊ ಇದನ್ನ ನೀವು ಬರೀ ಹಾಲು ತಗೊಂಡ್ರೆ ನಷ್ಟನೇ ನನ್ನ ಅನುಭವದ ಪ್ರಕಾರ. ದೇಶಿ ಹಸುವಲ್ಲಿ ನೀವು ನಾನು ಆಗ ಹೇಳಿದಾಗೆ ಗೋಮೂತ್ರ ಸಗಣಿಯನ್ನು ಕೂಡ ನೀವು ವ್ಯಾಲ್ಯೂ ಆಡ್ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಇದನ್ನ ಸ್ವಾವಲಂಬಿಯಾಗಿ ಅಂದ್ರೆ ಸೆಲ್ಫ್ ಸಸ್ಟೈನ್ ಆಗಿ ಮಾಡಬಹುದು. ಉದ್ಯಮವನ್ನಾಗಿ ಮಾಡ್ತೀರಿ ಅಂತಾರೆ ನೀವು ಇನ್ನೂ ಟೈಮ್ ಕೊಡ್ಬೇಕು ಮೇಡಮ್. ಇದಕ್ಕೆ ಇನ್ನೂ ಟೈಮ್ ಕೊಟ್ಕೊಂಡ್ರೆ ನೀವು ಫಾರ್ ಎಕ್ಸಾಂಪಲ್ ನಾವೀಗ ಇದನ್ನ ತುಪ್ಪವಾಗಿ ಹಾಲನ್ನ ತುಪ್ಪವಾಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಮಜ್ಜಿಗೆ ಉಳಿಯುತ್ತೆ. ಮಜ್ಜಿಗೆ ನೀವು ಮಸಾಲ ಮಜ್ಜಿಗೆ ತರ ವ್ಯಾಲ್ಯೂ ಆಡ್ ಮಾಡಿ ನೀವೇ ಅದನ್ನ ತಗೊಂಡೋಗಿ ಶಾಪ್ಗಳಿಗೆ ಕೊಡೋದು ಆ ಥರ ಎಲ್ಲ ಮಾಡಿದ್ರಿ ಅಂತಾರೆ ಇನ್ನ ನೀವು ಇದರಲ್ಲಿ ಲಾಭ ಮಾಡ್ಕೋಬಹುದು, ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ಸೊ ಇದರಲ್ಲಿ ಲಾಭ ನಷ್ಟ ನೀವು ಬುಕ್ ಪೆನ್ ಹಿಡ್ಕೊಂಡು ಕುತ್ಕೊಂಡು ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಲೈವ್ ಸ್ಟಾಕ್ ಇದೆ, ಏನೋ ಒಂದು ಮೆಷಿನರೀಸ್ ಅಲ್ಲ. ನಿಮಗೆಲ್ಲ ಒಂದು ಹಸುವಿನ ಸಮಸ್ಯೆ ಬರ್ಬೋದು, ಹಸುವಿನ ಜೀವ ಹೋಗ್ಬೋದು, ಅಥವಾ ಕೆಚ್ಚಲ ಬಾವು ಬಂದು ಏನೋ ಸಮಸ್ಯೆ ಬರ್ಬೋದು, ಇಳುವರಿ ಕಡಿಮೆ ಆಗ್ಬೋದು. ಇದರ ಸಮಸ್ಯೆ ಇರೋದ್ರಿಂದ ನಾವು ಪುಸ್ತಕ ಪೆನ್ ಹಿಡ್ಕೊಂಡು ಈ ಗೋಶಾಲೆಗಳಲ್ಲಿ ಲಾಭ ನಷ್ಟ ಹೇಳೋದು ತುಂಬಾ ಕಷ್ಟ. ನಾನು ಒಂದು ಆತ್ಮಗೌರವದಿಂದ ಅಥವಾ ಖುಷಿನ ಹೇಳ್ಕೊಳ್ಳೋದ್ರಿಂದ ನಾನು ಇದುವರೆಗೆ ನಾವು ಯಾವುದೇ ರೀತಿಯ ಡೊನೇಷನ್ ತಗೊಂಡಿಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲಿ ನಷ್ಟ ಅನುಭವಿಸಿದ್ದೇನೆ, ಇಲ್ಲ ಅಂತೆಲ್ಲ ನಷ್ಟ ಅನುಭವಿಸಿದ್ದೇನೆ. ಯಾಕಂದ್ರೆ ನಂಗೆ ನಿರೀಕ್ಷೆ ಮಾಡಿದಷ್ಟು ಈಲ್ಡ್ ಸ್ಟಾರ್ಟಿಂಗ್ ಅಲ್ಲಿ ಬರಲಿಲ್ಲ, ನಷ್ಟ ಆಯ್ತು. ಬಟ್ ಕೆಲವು ಈಗ ಸಮಯದಿಂದ ನಾನು ಈಗ ಅದನ್ನ ಸ್ವಾವಲಂಬಿಯಾಗಿ ನಡೆಸ್ತಾ ಇದ್ದೇನೆ. ಅಫ್ಕೋರ್ಸ್ ಹಿಂದಿನ ಸಮಸ್ಯೆಗಳಿದೆ, ಇಲ್ಲ ಅಂತ ಇಲ್ಲ, ಅದನ್ನ ನಾನು ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದೇನೆ. ಅಂದ್ರೆ ಸಾಲಗಳನ್ನು ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದೇನೆ. ಈಗ ಸದ್ಯಕ್ಕೆ ನಂಗೆ ಹೊಸ ಸಾಲ ಮಾಡ್ತಾ ಇಲ್ಲ, ಸ್ವಾವಲಂಬಿಯಾಗಿ ಹೋಗ್ತಾ ಇದೆ. ಜೊತೆಗೆ ಹಳೆ ಸಾಲನ ತೀರಿಸ್ಕೊಂಡು ಬರ್ತಾ ಇದ್ದೇನೆ ನಾನು. ಸೊ ನನ್ನದು ಇದು ಮುಂದೆ ಇದನ್ನ ಯಾರಾದರೂ ಇದನ್ನು ವೃತ್ತಿಪರವಾಗಿ ತಗೊಳ್ತಾ ಇದ್ದಾರೆ ಅಂತ ಯಾವುದೊಂದು ಕಿವಿ ಮಾತು ನನ್ನ ಅನುಭವದ ಮೇಲೆ ನಾನು ಹೇಳ್ತಾ ಇರೋದೇನೆಂದರೆ, ಯಾವುದೋ ಯೂಟ್ಯೂಬ್ ನೋಡಿನೋ ಅಥವಾ ಯಾರ್ದೋ ಮಾತು ಕೇಳಿ ನೀವು ಸೀದಾ ಇದನ್ನು ಕಣ್ಣು ಮುಚ್ಚಿ ಇಳಿಬೇಡಿ. ಹೆಚ್ಚಾಗಿ ಏನು ಮಾಡ್ತಾರೆ, IT ಪ್ರೊಫೆಷನ್ ಇರೋರು ಅಥವಾ ಇನ್ಯಾರೋ ಅದನ್ನು ಒಳ್ಳೆ ಸಂಬಳ ಬರ್ತಾ ಇರುತ್ತೆ, ದುಡ್ಡಿದೆ ಅಂದ್ಕೊಂಡು ಇಳಿತಾರೆ.
ಸುಲಭ ಇಲ್ಲ ಇದು. ಯಾಕಂದರೆ ಇದಕ್ಕೆ ನಾವು ಫುಲ್ ಟೈಮ್ ಕೊಡಬೇಕಾಗುತ್ತೆ, ಡೆಡಿಕೇಶನ್ ಬೇಕು, ಒಂದು ಪ್ಯಾಷನ್ ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ಪ್ಯಾಷನ್ ಬೇಕು ಹಸುಗಳ ವಿಷಯದಲ್ಲಿ. ಅದರ ಬಗ್ಗೆ ಹಿಂದೆ ಮುಂದೆ ಗೊತ್ತಿಲ್ಲ, ಹೇಳಿದ್ರೆ ಖಂಡಿತ ಕೈ ಸುಟ್ಟುಕೊಳ್ತೀರಿ. ನೀವು ಕೈ ಸುಟ್ಟುಕೊಳ್ಳೋ ಜೊತೆಗೆ ಹಸುಗಳಿಗೆ ಕೂಡ ಅದು ಸಮಸ್ಯೆನೇ. ಎಲ್ಲೋ ಒಂದು ಖುಷಿಯಲ್ಲಿರೋ ಹಸುಗಳನ್ನು ತಗೊಂಬಂದು ನಾವು ಕಟ್ಟಿ ಹಾಕಿ ಅದನ್ನು ಅರ್ಧ ಜೀವ ಮಾಡಿ ಆಮೇಲೆ ಸಿಕ್ಕಿದ ಬೆಲೆಗೆ ಮಾರಾಟ ಮಾಡೋ ಬದಲು ಕೈ ಹಾಕದಿರೋದೇ ಒಳ್ಳೇದು. ಅಥವಾ ಈ ಥರ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ, ನೀವು ಅವರಿಂದ ಉತ್ಪನ್ನವನ್ನು ಖರೀದಿ ಮಾಡಿ. ನೀವು ಡೊನೇಷನ್ ಕೊಡಬೇಕು ನಾನು ಹೇಳ್ತಾ ಇಲ್ಲ, ಅವರಿಂದ ಉತ್ಪನ್ನ ಖರೀದಿ ಮಾಡಿ. ಅವರು ಒಂದು ಗೌರವದಿಂದ ಗೋಶಾಲೆ ನಡೆಸಲಿಕ್ಕೆ ಆಗ್ತದೆ. ನಾನು ಡೊನೇಷನ್ ತಗೊಂಡಿಲ್ಲ, ನಾನೇನು ಉತ್ಪನ್ನ ಕೊಟ್ಟಿದ್ದೇನೆ, ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಸೊ ನಿಮಗೂ ಒಂದು ಉತ್ಪನ್ನ ತಗೊಂಡ ಖುಷಿ, ನಮಗೊಂದು ಉತ್ಪನ್ನ ಕೊಟ್ಟಿದ್ದೇವೆ ಅನ್ನೋ ಖುಷಿ. ಸೊ ಹಸುಗಳು ಕೂಡ ಸ್ವಾವಲಂಬಿಯಾಗಿ ಗೋಶಾಲೆ ನಡೆಸಲಿಕ್ಕೆ ನಮಗೂ ಅನುಕೂಲ ಆಗುತ್ತೆ, ಹಸುಗಳು ಸಂತೋಷವಾಗಿರ್ತವೆ. ಸೊ ಎಲ್ಲರೂ ವಿನಂತಿ ಇಷ್ಟ, ಆದಷ್ಟು ಗವ್ಯ ಉತ್ಪನ್ನವನ್ನು ಬಳಕೆ ಮಾಡಿ. ನೀವು ಈಗ ಸಾಬೂನು ಇರ್ಬೋದು, ಯಾವುದೇ ಗೋಶಾಲೆ, ನಮ್ಮ ಗೌಗಂಗ ಉತ್ಪನ್ನ ಅಂತ ಮಾತ್ರ ಹೇಳ್ತಾ ಇಲ್ಲ, ಯಾವುದೇ ಗೋಶಾಲೆ ಉತ್ಪನ್ನಗಳನ್ನು ನೀವು ಸಪೋರ್ಟ್ ಮಾಡಿದಿರಿ ಅಂತಾದರೆ ನೀವು ಪರೋಕ್ಷವಾಗಿ ಹಸುಗಳಿಗೆ ಆಹಾರ ಕೊಟ್ಟಾಗೆ. ನೀವು ಒಂದು ಗವ್ಯ ಉತ್ಪನ್ನ ತಗೊಂಡ್ರೆ ಅದರಲ್ಲಿ ಬರೋ ಲಾಭಾಂಶ ಹಸುವಿನ ಸಾಕಾಣಿಕೆಗೆ ಹೋಗ್ತದೆ. ಸೊ ನೀವು ಹಸು ಸಾಕಿದ ಫಲ ಕೂಡ ನಿಮಗೆ ಬರ್ತದೆ. ದೇಶಿ ಹಾಲನ್ನು ಬಳಸಿ, ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಗೋಶಾಲೆಗೂ ಅನುಕೂಲ ಆಗುತ್ತೆ. ಮನೆಯಲ್ಲಿರುವಂಥ ಟೆರೆಸ್ ಗಾರ್ಡನಿಂಗ್ಗೆ ನೀವು ದೇಶಿ ಗೋಮೂತ್ರ, ದೇಶಿ ಸಗಣಿಯಿಂದ ಮಾಡಿದ ಜೀವಾಮೃತನೋ ಪಂಚಗವ್ಯನ ಬಳಕೆ ಮಾಡಿ. ನೇರವಾಗಿ ನಿಮಗೆ ಗೋಶಾಲೆ ಹೋಗ್ಲಿಕ್ಕೆ ಆಗ ಇದ್ರೆ ಅಟ್ಲೀಸ್ಟ್ ಗವ್ಯೋತ್ಪನ್ನ ಬಳಕೆ ಮಾಡೋದ್ರ ಮೂಲಕ ನೀವು ಗೋಶಾಲೆ ಸಪೋರ್ಟ್ ಮಾಡ್ಬೋದು. ನೀವು ಕೂಡ ನಿಮ್ಮ ಈ ಭಾವಲೋಕ ತುಂಬ ಉತ್ತಮವಾದಂತಹ ಮಾಧ್ಯಮ, ನಿಮ್ಮ ಮಾಧ್ಯಮದ ಮೂಲಕ ಕೂಡ ನೀವು ನಿಮ್ಮ ವೀಕ್ಷಕರಿಗೆ, ಅಭಿಮಾನಿಗಳಿಗೆ ಇದನ್ನು ತಲುಪಿಸಬೇಕು. ದೇಶಿ ಗೋಗಳ ಸಂಖ್ಯೆ ಹೆಚ್ಚಾದಷ್ಟು ದೇಶವು ಸಮೃದ್ಧಿ ಆಗ್ತದೆ. ನೀವು ಇತ್ತೀಚೆಗೆ ನೀವು ಕೇಳಿರ್ಬೋದು, ಅರಬ್ ದೇಶಗಳಿಗೆ ತುಂಬ ಸಗಣಿ ರಫ್ತು ಆಗ್ತಾ ಇದೆ ಅಂತ ನಮ್ಮ ದೇಶದಿಂದ. ಅಂದರೆ ಅವರಿಗೆ ಅದರ ವ್ಯಾಲ್ಯೂ ಗೊತ್ತಾಗಿದೆ. ಅಲ್ಲಿ ಖರ್ಜೂರದ ಗಿಡ ಬೆಳಿಲಿಕ್ಕೆ ನಮ್ಮ ದೇಶಿ ಗೋವಿನ ಸೆಗಣಿ ಗೊಬ್ಬರ ರೂಪವಾಗಿ ಕನ್ವರ್ಟ್ ಮಾಡಿ ತುಂಬಾ ಪ್ರಯೋಜನಕಾರಿಯಾಗಿದೆ. ಸೊ ಹಿತ್ತಲ ಗಿಡ ಮದ್ದಲ್ಲ ಅಂತ ನಾವು ಅದನ್ನು ನಿಗ್ಲೆಕ್ಟ್ ಮಾಡಿದ್ರೆ ನಾಳೆ ಇನ್ನೊಂದು ದಿವಸ ನಾವು ಅವರಿಂದ ತಗೊಳ್ಳೋ ಪರಿಸ್ಥಿತಿ ಬರಬಹುದು. ಸೊ ಆದಷ್ಟು ನಾವು ನಮ್ಮ ಸಂಪತ್ತನ್ನು ನಮ್ಮಲ್ಲೇ ಉಳಿಸ್ಕೊಂಡು ಬೆಳೆಸಬೇಕು. ಸೊ ನಮ್ಮ ಮುಂದಿನ ಪೀಳಿಗೆಗೂ ಅದು ಅನುಕೂಲ ಮಾಡಿಕೊಡ್ಬೇಕು. ಸೊ ದೇಶಿ ಗೋವಿನ ಉಳಿಸುವಂತಹ ಮಾತು ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಧನ್ಯವಾದಗಳು ಮೇಡಮ್. ಇಷ್ಟೆಲ್ಲ ನೀವು ನಮ್ಮ ಬೆಂಗಳೂರಿಂದ ಇಷ್ಟು ದೂರ ಬಂದು ನಿಮ್ಮ ಸಮಯವನ್ನು ಕೊಟ್ಟಿದ್ರಿ. ಇದು ಕೂಡ ಈ ಭಾನುವಾರ ದಿವಸ ನಿಮಗೂ ನಿಮ್ಮ ತಂಡದವರಿಗೂ ತುಂಬ ತುಂಬ ಧನ್ಯವಾದಗಳು. ಇಲ್ಲ, ನಾವು ನಿಮಗೆ ತುಂಬ ಥ್ಯಾಂಕ್ಸ್ ಕೇಳಬೇಕು. ನಿಮ್ಮ ಟೈಮನ್ನು ನಮಗೆ ಇವತ್ತು ಕೊಟ್ಟಿದ್ದೀರಾ. ನಾವು ಇದಕ್ಕೋಸ್ಕರ ನಮ್ಮ ಜೀವನವನ್ನೇ ಮೀಸಲಾಗಿಟ್ಟಿದ್ವಿ. ನೀವು ಅಷ್ಟು ಉತ್ಸಾಹದಿಂದ ಬಂದು ವಿಡಿಯೋ ಮಾಡಿದ್ದೀರಾ, ಜನರಿಗೆ ತಲುಪಿಸ್ತಾ ಇದ್ದೀರಾ. ನಿಮಗೂ ನಾವು ಆಭಾರಿಗಳು. ನಾವು ನಿಮಗೆ ಧನ್ಯವಾದ ಹೇಳಬೇಕು. ನಿಮ್ಮ ಈ ಗೋಶಾಲೆಯನ್ನು ತೋರಿಸಿ ತುಂಬ ಜನರಿಗೆ ಇನ್ಸ್ಪೈರ್ ಆಗಬೇಕು ಅಂತ ನಮ್ಮ ಉದ್ದೇಶ. ಯಾಕಂದ್ರೆ ಇವನ್ ಎಷ್ಟೋ ಜನರಿಗೆ ಆಸಕ್ತಿ ಇರ್ತದೆ, ಗೊತ್ತಿರೋದಿಲ್ಲ, ನಾಲೆಜ್ ಇರೋದಿಲ್ಲ. ಸೊ ನೀವು ನಿಮ್ಮಂತ ರಿಸೋರ್ಸ್ ಪರ್ಸನ್ ಹೇಳಿದ್ರೆ ಅದು 4 ಜನರಿಗೆ ಗೊತ್ತಾಗಿ ಅದು ಯೂಸ್ ಆಗತ್ತೆ. ನಾವು ಖಂಡಿತ ಯಾರಾದ್ರೂ ಅವ್ರಿಗೆ ಅನುಭವ ಬೇಕು ಅಂದ್ರೆ ನಾವು ನಮ್ಮ ಅನುಭವನ ಶೇರ್ ಮಾಡ್ಲಿಕ್ಕೆ ಸದಾ ತಯಾರಿದ್ದೇವೆ. ಅವ್ರು ಯಾವತ್ತೂ ಕೂಡ ಬರ್ಬೋದು. ನಮ್ಮ ಫೋನ್ ನಂಬರ್ ಅನ್ನ ಕೂಡ ನೀವು ಅದರಲ್ಲಿ ಮೆನ್ಷನ್ ಮಾಡಿ, ಅವ್ರು ಎನಿ ಟೈಮ್ ಬಂದು ನಮ್ಮನ್ನ ಭೇಟಿ ಮಾಡಬಹುದು. ನಮ್ಮ ಅನುಭವನ ನಾವು ಹಂಚಿಕೊಳ್ತೇವೆ ಅವ್ರ ಜೊತೆಗೆ. ಸೊ ನಮ್ಮ ಅನುಭವ ಅವ್ರಿಗೆ ಹಂಚಿಕೊಂಡ ಕೂಡ ಅವರಿಗೆ ಅಷ್ಟು ಶ್ರಮ ಕಡಿಮೆ ಆಯ್ತು. ಅವರು ಝೀರೋದಿಂದ ಶುರು ಮಾಡಬೇಕಾಗಿಲ್ಲ, ಒಂದಷ್ಟು ಅವ್ರಿಗೆ ಅನುಭವ ಸಿಕ್ಕಿರ್ತದೆ. ಸೊ ಅವ್ರಿಗೆ ಮುಂದುವರಲಿಕ್ಕೆ ಅನುಕೂಲ ಆಗುತ್ತೆ. ಬಟ್ ತುಂಬಾ ಯೋಚನೆ ಮಾಡಿಕೊಂಡು ಕೈ ಹಾಕಿ ಇಂಥ ಕೆಲಸಗಳಿಗೆಲ್ಲ. ಇಲ್ಲ ಅಂದ್ರೆ ಬಟ್ ಮಾಡುವಾಗ ಇಂಟಗ್ರೇಟೆಡ್ ಆಗಿ ಮಾಡಬೇಕು. ಒಂದನ್ನೇ ಡಿಪೆಂಡ್ ಆದ್ರೆ ಹೌದು, ದಟ್ ಈಸ್ ಇಂಪಾರ್ಟೆಂಟ್. ಯಾಕಂದ್ರೆ ಅದು ಎಷ್ಟು ಜನರಿಗೆ ಗೊತ್ತಿರೋದಿಲ್ಲ, ಕೈ ಸುಟ್ಕೊಳ್ತಾರೆ. ಅದೇ ರೀಸನ್ ಹೌದು. ಈ ಒಬ್ಬ ಕೈ ಸುಟ್ಕೊಂಡ ಒಳ್ಳೆ 10 ಜನರು ಡಿಮೋರಲೈಸ್ ಆಗ್ತಾರೆ. ಹೌದೌದು, ಆ ಡಿಮೋಟಿವೇಶನ್ ಆಗಬಾರ್ದು. ಸೊ ನೀವೊಂದು ಮೋಟಿವೇಶನಲ್, ಆಕ್ಚುಲಿ ಎಲ್ರಿಗೂ ಮೋಟಿವೇಶನಲ್ ಫೋರ್ಸ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ನಮಗೆ ಇವತ್ತು ಕೊಟ್ಟಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಒಂದೇ ಗೋಮಾತರಂ.